ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ ನಮಃ. ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಹ ಪ್ರೀತಿಪೂರ್ವಕ ನಮಸ್ಕಾರಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮ ಸತ್ಸಂಗದಲ್ಲಿ ಶ್ರೀಯುತ ನಿರಂಜನ್ ಅವರಿದ್ದಾರೆ. ಶ್ರೀಯುತ ಶ್ರೀರಂಜನ್ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಇವರು ಅಪ್ಪನ ಭಕ್ತರಾದ ಶ್ರೀಮತಿ ರೇಣುಕಾ ಗಣೇಶ ಶಾಸ್ತ್ರಿ ಅವರ ಸುಪುತ್ರ. ಇವರ ಬಗ್ಗೆ ತಮಗೆಲ್ಲ ಪರಿಚಯ ಗೊತ್ತೇ ಇದೆ. ಕಳೆದ ಬಾರಿ ನಮ್ಮ ಸತ್ಸಂಗದಲ್ಲಿ ಮಾಳೇನಹಳ್ಳಿ ರಥೋತ್ಸವದ ಮುನ್ನ ಇವರು 1-2 ಎಪಿಸೋಡು ಮಾಳೇನಹಳ್ಳಿಯ ಬಗ್ಗೆ ನಮಗೆ ಪ್ರಸ್ತುತಿಯನ್ನ ಕೊಟ್ಟಿದ್ರು. ಬಹಳ ಚೆನ್ನಾಗಿತ್ತು. ಅಲ್ಲಿ ಮಾಳೇನಹಳ್ಳಿಯ ದರ್ಶನವನ್ನೇ ನಮಗೆ ಇಲ್ಲಿ ಕೂತಲ್ಲೇ ಮಾಡಿಸಿದ್ರು. ಅಲ್ಲಿಯ ದೇವಾಲಯದ ತಾತ್ವಿಕ ಹಿನ್ನೆಲೆಯಲ್ಲಿ ಅದರ ಸೂಕ್ಷ್ಮ ನೋಟವನ್ನ ನಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ರು. ಹಾಗೆ ಆ ರಥೋತ್ಸವದ ಬಗ್ಗೆ ಹಿನ್ನೆಲೆ ನೋಟವನ್ನು ಸಹ ಬಹಳ ಸೊಗಸಾಗಿ ತಿಳಿಸಿದ್ರು. ನಮಗೆಲ್ಲ ಬಹಳ ಇಷ್ಟ ಆಗಿತ್ತು. ಇವತ್ತು ಅವರು ನಮ್ಮ ಸತ್ಸಂಗದಲ್ಲಿ ಬಂದಿರುವುದು ಬಹಳ ಸಂತೋಷದ ವಿಷಯ. ಅವರಿಗೆ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಸ್ವಾಗತವನ್ನು ಬಯಸ್ತೀನಿ. ಇಂದು ನಮ್ಮ ಸತ್ಸಂಗದಲ್ಲಿ ಅವರು ನಾರದ ಭಕ್ತಿ ಸೂತ್ರ ಎಂಬ ವಿಷಯ ಕುರಿತಾದ ಪ್ರಸ್ತುತಿಯನ್ನ ಪಡಿಸ್ತಾ ಇದ್ದಾರೆ. ಈ ನಾರದ ಭಕ್ತಿ ಸೂತ್ರ ಅಂತ ಕೇಳಕ್ಕೆ ಒಂದು ಆಶ್ಚರ್ಯ ಅನಿಸ್ತಿದೆ. ಈ ಭಕ್ತಿಗೆ ಪುಷ್ಟಿ ಕೊಟ್ಟವರೇ ನಾರದ ಮಹರ್ಷಿಗಳು. ಈ ದೇವರ್ಷಿ ಎಂದೇ ಕರೆಯಲ್ಪಟ್ಟ ನಾರದರು ಈ ಭಕ್ತಿ ಸೂತ್ರವನ್ನ ರಚಿಸಿದ್ದಾರೆ ಅಂತ ಕೇಳಲ್ಪಟ್ಟಿದ್ದೇವೆ. ಏನು ಈ ಸೂತ್ರ? ಈ ಸೂತ್ರದಲ್ಲಿ ಏನು ಹೇಳಿದ್ದಾರೆ? ಭಕ್ತಿ ಬಗ್ಗೆ ಏನು ಹೇಳಿದ್ದಾರೆ ನಾರದರು? ಇದನ್ನೆಲ್ಲವನ್ನು ನಾವು ಶ್ರೀಯುತ ಶ್ರೀರಂಜನ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಈ ಹಿಂದೂ ಧರ್ಮದಲ್ಲಿ ಇದೊಂದು ಪ್ರಮುಖ ಗ್ರಂಥವಾಗಿದೆ ಅಂತಾನೂ ಸಹ ನಾವು ಕೇಳಲ್ಪಟ್ಟಿದ್ದೇವೆ. ಬನ್ನಿ, ಇವತ್ತೆಲ್ಲರೂ ನಾವು ಈ ಒಂದು ಪ್ರಮುಖವಾದ ಗ್ರಂಥವಾದ ನಾರದ ಭಕ್ತಿ ಸೂತ್ರದ ಬಗ್ಗೆ ಎಲ್ಲರೂ ಕೇಳಿ ತಿಳ್ಕೊಳ್ಳೋಣ ಹಾಗೂ ಅದರ ಆಳ ಅರಿವನ್ನ ಸಹ ಮನನ ಮಾಡೋಣ. ಶ್ರೀಯುತ ಶ್ರೀರಂಜನ್ ಅವರು ಇಂದಿನ ಪ್ರಸ್ತುತಿಯನ್ನ ಆರಂಭ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಬೋದು. ನಮಸ್ಕಾರ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಾರದ ಭಕ್ತಿ ಸೂತ್ರ ಆರಂಭ ಮಾಡೋದಕ್ಕಿಂತ, ಅಂದರೆ ಮೊದಲನೇ ಸೂತ್ರದಿಂದ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಮನೋಭೂಮಿಕೆ, ಅದಕ್ಕೊಂದು ನೆಲೆಯನ್ನು ಕಲ್ಪಿಸ್ಕೊಂಡು ನಂತರ ಸೂತ್ರಕ್ಕೆ ಹೋಗೋಣ ಅಂತ. ಭಕ್ತಿ ಸೂತ್ರ ಅದು ಅನುಭಾವದ ಗ್ರಂಥ. ನಾರದ ಮಹರ್ಷಿಗಳು, ಬ್ರಹ್ಮನ ಮಾನಸ ಪುತ್ರ ನಾರದರೋ, ನಾರದ ಹೆಸರಿನ ಇನ್ನೊಬ್ಬರು ಋಷಿರೋ ಏನೋ, ಅದರ ಬಗ್ಗೆ ಅದರದ್ದೇ ಆದಂತಹ ತರ್ಕ ವಿಮರ್ಶೆಗಳೆಲ್ಲ ಇದೆ. ಅದು ಈಗ ನಮಗೆ ಬೇಕಾದ್ದಲ್ಲ. ಆದರೆ ಒಂದು ಅನುಭಾವರ ಮತ್ತು ಒಂದು ಋಷಿಯ ಸೂತ್ರಗಳಿಗೆ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರತಕ್ಕಂಥ ಒಂದಿಷ್ಟು ನೆಲೆಗಳ ಬಗ್ಗೆ ಸಣ್ಣದಾದಂತಹ ಒಂದು ಚರ್ಚೆಯನ್ನು ಅಥವಾ ಒಂದು ನೋಟವನ್ನು ನೋಡಿ ನಂತರ ನಾರದ ಭಕ್ತಿ ಸೂತ್ರಕ್ಕೆ ಪ್ರವೇಶ ಮಾಡೋದಾಗಿದೆ. ನಮಗೆ ದಿನನಿತ್ಯದ ಹುಟ್ಟಿನಿಂದಿನಿಂದ ಈಗಿರುವವರೆಗೂ ದೈನಂದಿನ ಚಟುವಟಿಕೆಗಳನ್ನು ಗಮನಿಸ್ತಾ ಬಂದರೆ ಸಾಕು, ನಮ್ಮಲ್ಲಿಯ ಶಕ್ತಿ ಪ್ರವಾಹ, ದಿನೇ ದಿನೇ ನಮ್ಮ ಚೈತನ್ಯ, ಇವುಗಳನ್ನು ಒಂದು ಸಣ್ಣ ಮಟ್ಟದಲ್ಲಿ, ಅಂದರೆ ಏಕಾಂತದಲ್ಲಿ ಒಂದು ಆಳಕ್ಕೆ ಹೋಗಿ ನೋಡಿದ್ರೆ ನಾವು ಪ್ರಕೃತಿಯ ಒಂದು ಭಾಗವೇ ಆಗಿದ್ದೇವೆ. ಆ ಭಗವದ್ ವಿಲಾಸಕ್ಕೆ, ಅವನ ವ್ಯಕ್ತತೆಗೆ, ಅಂದರೆ ಅಭಿವ್ಯಕ್ತತೆಗೆ, ಅವನ ಪ್ರಕಟಗೊಳ್ಳೋದಕ್ಕೆ ನಾವು ಒಂದು ಟೂಲ್ ಅಂತ, ಹೇಗೆ ಎಷ್ಟೋ ಟೂಲ್ಗಳಿದೆ, ಅಂದರೆ ಮರ, ಗಿಡ, ಪಕ್ಷಿ, ಪ್ರಾಣಿ, ಹಾಗೆ ಅವನು ನಮ್ಮ ಮೂಲಕವೂ ತನಗೆ ಬೇಕಾದ ಹಾಗೆ ಅವನು ಅಭಿವ್ಯಕ್ತಗೊಳ್ಳುತ್ತಾನೆ. ಆ ಶಕ್ತಿ ಯಾವಾಗಲೂ ಒಂದು ಊರ್ಧ್ವಮುಖ ಅಥವಾ ಅಧೋಮುಖವಾಗಿ, ಅಂದರೆ ನಿಂತಲ್ಲಿ ನಿಲ್ಲದೆ ಚಲನೆಯಲ್ಲಿ ಇರುತ್ತೆ ಅಂತ. ಅದು ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಅದು ಪ್ರಕಟ ಆಗ್ತಾ ಇರುತ್ತೆ. ತುಂಬ ಸರಳವಾಗಿ ತಗೊಂಡ್ರೆ ಹೂವು ಅರಳೋದಿರ್ಬೋದು,
ಹಕ್ಕಿಗಳ ಚಿಲಿಪಿಲಿ ಇರ್ಬೋದು, ನಮ್ಮಗಳ ಮಟ್ಟಕ್ಕೆ ಬಂದರೆ ನಮ್ಮಲ್ಲಿ ಅಭಿವ್ಯಕ್ತವಾಗ್ತಕ್ಕಂತಹ ಕಲಾ ಪ್ರಕಾರಗಳಿರ್ಬೋದು, ಸಂಗೀತ, ಸಾಹಿತ್ಯ, ಮತ್ತೊಂದು ಹೀಗೆ ಹಲವಾರು ಅವುಗಳನ್ನ ನಮ್ಮ ಮೂಲಕವೇ ಅವನು ಅದನ್ನ ನಿರ್ಮಿಸಿ ತಾನೇ ಅದರಲ್ಲಿ ಆನಂದ ಪಡೆದು ಅವನ ವಿಧಿ ಅಥವಾ ಅವನ ಸಂಕಲ್ಪ, ಹೀಗೆ ಶಕ್ತಿ ನಮ್ಮ ಮೂಲಕ ಸಂಚಲನಗೊಳ್ಳುವುದು ಅತ್ಯಂತ ಸಹಜವಾಗಿ ನಮಗೆ ಬರುತ್ತೆ. ಉಸಿರಾಟ ಆಡೋದು, ನಮ್ಮಲ್ಲಿ ಹರಿಯೋದು ರಕ್ತ, ಇವೆಲ್ಲ ಎಲ್ಲಿ ನಮ್ಮ ಕಂಟ್ರೋಲಲ್ಲಿದೆ, ಅದ್ರ ಪಾಡಿಗೆ ಅದಾಗ್ತಾ ಇರುತ್ತೆ. ಹೀಗೆ ತನ್ನನ್ನು ತಾನು ನಮ್ಮ ಮೂಲಕ ಟೂಲ್ ಅಂದರೆ ಕರ್ಣವನ್ನು ಉಪಯೋಗಿಸಿಕೊಂಡು ಅಭಿವ್ಯಕ್ತಿಗೊಳಿಸಿಕೊಳ್ಳುವ ಆ ಪರಮಾತ್ಮನ ಸಂಕಲ್ಪವಿದ್ದಾಗ ನಮ್ಮ ಈಗೋ ಮೈಂಡ್ ಅಥವಾ ಮನಸ್ಸು ಮಧ್ಯ ಬಂದು ಅದು ನಾನು ಮಾಡಿದ್ದು ಅಂತ ಹೇಳ್ತಾ ಇರುತ್ತೆ. ಇದೊಂಥರ ವಿಚಿತ್ರ. ಹಸು ಅಂದರೆ ಗರ್ಭಗೊಂಡ ಹಸು ಇನ್ನೇನು ಕರು ಹಾಕಬೇಕಾದ ಸಂದರ್ಭದಲ್ಲಿ ನೊಣ ಹೋಗಿ ಆ ಜಾಗದಲ್ಲಿ ಕುತ್ಕೋತಂತೆ. ಕರು ಹಾಕ್ತು. ಈ ನೊಣ ಏನ್ ಮಾಡತ್ತು ಅಂತಂದ್ರೆ ಊರಿಗೆಲ್ಲ ಹೋಗಿ ಹೇಳ್ಕೊಂಬಂತಂತೆ, ನಾನೇ ಮರಿ ಹಾಕಿದ್ದು ಅಥವಾ ಮರಿ ಹಾಕ್ಲಿಕ್ಕೆ ನಾನೇ ಕಾರಣ ಅಂತ. ಕರು ಹಾಕಿದಂತಹ ಸಹಜ ಪ್ರಕ್ರಿಯೆಗೆ ಈ ಮನಸ್ಸು ನಾನು ಅನ್ನೋದನ್ನ ಅದಕ್ಕೆ ಸೇರಿಸ್ಕೊಂಡು ಎಲ್ಲವನ್ನೂ ಕೂಡ ನನ್ನಿಂದ ಆಗ್ತಿದೆ ಅಂತ ಭ್ರಮಿಸಿ ಅದು ಎಲ್ಲ ಕಡೆ ಒಂದು ಪ್ರಚಾರ ಅಥವಾ ಅದರ ಆತ್ಮತೃಪ್ತಿ ಅಂದರೆ ಮನೋತೃಪ್ತಿ, ಈಗೋ ಮೈಂಡಿನ ಕೆಲಸ ಇದು ದಿನನಿತ್ಯ ನಾವು ಮಾಡುವ ಎಲ್ಲ ಕರ್ಮಗಳಲ್ಲಿ ಆಗ್ತಕ್ಕಂಥದ್ದೇ. ಇದರ ನಷ್ಟ ಮತ್ತೆ ಸುಖ ಅಥವಾ ಲಾಭ ಏನು ಅನ್ನೋದನ್ನ ಸ್ವಲ್ಪ ಮುಂದೆ ನೋಡೋಣ. ಬಟ್ ಇದಾಗ್ತಕ್ಕಂಥದ್ದು ಅಂತ. ಉದಾಹರಣೆಗೆ ನೀವೊಂದು ಚೆನ್ನಾಗಿರೋ ಒಂದು ರಂಗೋಲಿ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡದಾದ ರಂಗೋಲಿ ಹಾಕ್ತಾ ಇದ್ರೆ ಅದ್ರದ್ದೊಂದು ಅರ್ಧ ಗಂಟೆನೋ 1 ಗಂಟೆನೋ ಆಗುತ್ತೆ, ಅದರಲ್ಲೇ ಮುಳುಗಿರ್ತೀರ. ರಂಗೋಲಿ ಹಾಕಿದ ಮೇಲೆ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂದ ತಕ್ಷಣ ಆ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಅಂತಂದ್ರೆ ಅದನ್ನ ಕ್ಷಣಾರ್ಧದಲ್ಲಿ ಅಂತ ಈ ಅಹಂ ಬಂದು ಕುತ್ಕೊಳ್ಳುತ್ತೆ. ಅದು ಹೇಳುತ್ತೆ, ನೋಡಿ ನೀನು ಎಷ್ಟು ಚೆನ್ನಾಗಿ ಹಾಕಿದೀಯಾ, ವಾವ್ ಬ್ಯೂಟಿಫುಲ್. ಅದು ಹಂಗೆ ಸುಮ್ಮನೆ ಇರಲ್ಲ, ಅಷ್ಟಕ್ಕೆ ನಿಂತ್ಕೊಂಡ್ರೆ ಮಜಾ. ಪಕ್ಕದ ನೋಡುತ್ತೆ, ಅದಕ್ಕಿಂತ ನೀನು ಚೆನ್ನಾಗಿ ಹಾಕಿದೀಯಾ. ನಂತರ ಅದಕ್ಕೊಂದು ಫೋಟೋ ತೆಗೆಯುತ್ತೆ, ವಾಪಸ್ ಅದು ಸ್ಟೇಟಸ್ಸಿಗೆ ಹೋಗುತ್ತೆ, ಮತ್ತೆ ಅದು ಎಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ ನೋಡಿದ್ರು, ಶುರುವಾಗುತ್ತೆ. ಅದು ಒಂದಕ್ಕೊಂದು ಕ್ರಮೇಣ ಈ ರಂಗೋಲಿ ಹಾಕುವ ಒಂದು ಪ್ರೋಸೆಸ್ನ ಏನು ಮಾಡುತ್ತೆ ಅದು ರಂಗೋಲಿನ ಅಂದರೆ ಪ್ರಾಡಕ್ಟ್ ಮಾಡುತ್ತೆ. ಈ ಮೈಂಡಿನ ಕೆಲಸ ಅದಾಗೆ ಆಗುವ ಪ್ರೋಸೆಸ್ನ ಪ್ರಾಡಕ್ಟಿಫಿಕೇಶನ್ ಮಾಡಿಬಿಡೋದು. ದ ಮೂಮೆಂಟ್ ಅದು ಪ್ರಾಡಕ್ಟ್ ಆಗ್ತಿದ್ದ ಹಾಗೇನೆ ಅದಕ್ಕೆ ಬೇಕಾಗಿರೋ ಎಲ್ಲ ಸೇಲ್ ಕ್ವಾಲಿಟಿನೆಸ್ ನಾವು ತಂದು ಹಾಕ್ತೀವಿ. ಈ ನೇಪಾಳದಲ್ಲಿ ಟಿಬೇಟ್ ಎರಡು ಕಡೆ ಒಂದು ಈ ಸಂಪ್ರದಾಯ ಇದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಈ ನಮ್ಮಲ್ಲಿ 100 ಫೀಟ್ ರೋಡ್ ಇದೆಯಲ್ಲ, ಆ ಥರ ದೊಡ್ಡ ಜಾಗಗಳು ಸುಮಾರು ಅಲ್ಲಿ ಈ ಬೌದ್ಧ ಬಿಕ್ಕುಗಳು ಸೇರಿದಂತೆ ಅನೇಕ ಜನ ದೊಡ್ಡ ರಂಗೋಲಿ ಹಾಕ್ತಾರೆ. ಊಹಿಸ್ಲಿಕ್ಕೂ ಆಗಲ್ಲ, ಅಷ್ಟು ದೊಡ್ಡದಿರುತ್ತೆ. ಮತ್ತು ಒಬ್ಬೊಬ್ಬರು ಹಾಕ್ತಿರ್ತಾರೆ ಅದನ್ನು. ಈ ರಂಗೋಲಿ ಹಾಕಿದ ಮರುಕ್ಷಣದಲ್ಲೇ ಆ ಕಾರ್ಯ ಮುಗಿತಿದ್ದ ಹಾಗೇನೆ ಅದನ್ನ ನೀರು ಹಾಕಿ ಕಳಿಸ್ಬಿಡ್ತಾರೆ. ನಿಮಗೆ ನೋಡಿದ್ರೆ ಎಷ್ಟು ಕಟಕ್ರು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರೋ ರಂಗೋಲಿನ ಅವರು ಅಲ್ಲಿ ಬಿಡೋದೇ ಇಲ್ಲ. ಕೇಳಿದ್ರೆ ಆ ಬೌದ್ಧ ಭಿಕ್ಕುಗೆ ಅಥವಾ ಹಾಕಿದವರಿಗೆ ಆ ರಂಗೋಲಿ ನಾನು ಹಾಕಿದ್ದು ಮತ್ತೆ ಅದು ನನ್ನದು ಅನ್ನೋ ಭಾವ ಬರ್ಕೂಡುದು ಅಂತ. ಅದು ಕ್ಷಣ ಅವನು ಇರಬೇಕಾದದ್ದು, ಈ ನಮ್ಮ ಜಿಡ್ಡು ಹೇಳ್ತಾರಲ್ಲ ಟೋಟಾಲಿಟಿ ಅವೇರ್ನೆಸ್, ಆ ಥರ ಅವನು ಇರಬೇಕಾಗಿದ್ದದ್ದು ಆ ಪ್ರೋಸೆಸ್ ಅಲ್ಲಿ ಅವನು ಮಗ್ನನಾಗಿರಬೇಕೇ ವಿನಃ, ಅಂದ್ರೆ ಹಾಕುವ ಕ್ರಿಯೆಯಲ್ಲಿ ಮಗ್ನನಾಗಿರಬೇಕೇ ವಿನಃ, ಅದನ್ನ ಅನುಭವಿಸಬೇಕೇ ವಿನಃ ಅದರಿಂದ ಬಂದಂತಹ ಉತ್ಪತ್ತಿ ಅದು ಅವನದಲ್ಲ, ಅದು ಬರ್ಕೂಡುದು ತರ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇದು ಏನಕ್ಕೆ ಸಮಸ್ಯೆ ಏನಂದ್ರೆ, ಆ ಥರ ಬಂದ್ರಾದ್ರೂ ಏನಾಗುತ್ತೆ, ಏನಾಗಬೇಕಾಗಿದೆ, ಆಯ್ತಪ್ಪ ಅದು ನಂದು ಅಂತೀನಿ, ಅದು ನನಗೆ ಪ್ರೋತ್ಸಾಹ ಸಿಗುತ್ತೆ, ಅದರಿಂದ ನಾನು ಇನ್ನೂ ಹೆಚ್ಚು ಹಾಕ್ತೀನಿ ಅನ್ನೋದು ಒಂದು ಪರಿಸ್ಥಿತಿಯಲ್ಲಿ ಬರಬಹುದು. ಈ ಪ್ರೋತ್ಸಾಹ ಮತ್ತಿತರೆ ಇದೆಲ್ಲ ಇದೆಯಲ್ಲ, ಇದು ಅಗೇನ್ ಈ ಮೈಂಡಿನ ಆಟವೇ. ಶಕ್ತಿ ತನ್ನ ತಾನೇ ಅದು ಪ್ರಕಟಗೊಳ್ಳುತ್ತಿರಬೇಕಾದ್ರೆ ಅದಕ್ಕೆ ಈ ಮೈಂಡ್
ಇನ್ನು ಇಗೋ ಮೈಂಡಿನ ಅಡ್ಡಿ ಇಲ್ಲದಲೇ ಇದ್ರೆ ಅದು ಅತ್ಯಂತ ಶುದ್ಧವಾಗಿ ಪ್ರಕಟ ಆಗುತ್ತೆ ಅಂತ. ಅದಕ್ಕೆ ನೀವು ಈ ಅವಧೂತರುಗಳನ್ನೆಲ್ಲ ನೋಡಿದ್ರೆ ಮಕ್ಕಳ ತರ ಇರ್ತಾರೆ. ನಾವು ಇದನ್ನ ಸ್ವಲ್ಪ ಹೇಳಿದ್ರೆ, ಒಂದು ಈ ಹಾಡು ಹೇಳ್ತೀವಲ್ಲ, ನಾವೊಂದು ಪ್ರಾಡಕ್ಟಿಫಿಕೇಶನ್ಗೆ ಹೇಗೆ ಹೋಗ್ತೀವಿ ಅಂತ. ಈ ಹಾಡು ಹೇಳಬೇಕಾದ್ರೆ ನೋಡಿ, ನಮ್ಮಲ್ಲಿ ಪ್ರಾಬ್ಲಮ್ ಶುರುವಾಗೋದೆಲ್ಲ ಈ ಸ್ಕೂಲಿಗೆ ಸೇರುವುದರಿಂದ. ಸ್ಕೂಲಿಗೆ ಸೇರಿದ ಮೇಲೆ ಶುರುವಾಗುತ್ತೆ. ನೀನು ಫಸ್ಟ್ ಬೆಂಚಲ್ಲಿ ಕುತ್ಕೋಬೇಕು, ಪಕ್ಕದವನಿಗಿಂತ ಚೆನ್ನಾಗಿ ಇರಬೇಕು, ನಿನ್ನ ರ್ಯಾಂಕ್ ಬರಬೇಕು, ಎಲ್ಲರೂ ಬೆನ್ ತಟ್ಟಬೇಕು, ಗುಡ್ ಅದು ಇದು ಅಂದ ತಕ್ಷಣನೇ ಏನಾಗುತ್ತೆ, ಈ ಶ್ರೇಷ್ಠತೆಯ ಕಲ್ಪನೆ ವ್ಯಸನ. ಅದು ಆಕ್ಚುಲಿ ಶ್ರೇಷ್ಠತೆಯ ವ್ಯಸನ. ಮತ್ತು ಈ ಯಾವುದು ಸಹಜವಾಗಿ ಆಗ್ತಕ್ಕಂಥದ್ದನ್ನ ಈ ಇಗೋ ಮೈಂಡ್ ನಾನು ಮಾಡಿದ್ದು ಮತ್ತು ಇದು ನನ್ನದು ಅನ್ನುವ ಕಲ್ಪನೆಯನ್ನು ತನ್ನದಾಗಿಸಿಕೊಂಡು ಈ ಸೊಸೈಟಿಕಲ್ ಬೌಂಡ್ರಿಯಲ್ಲಿ ಅದನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ. ನಾವು ಎಲ್ಲರೂ ಹೋದಾಗ ಮಾತಾಡೋದು ಅದೇ ತಾನೆ, ಅದನ್ನ ಮಾಡಿದ್ವಿ ನಾವು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಆಯ್ತು ಫಸ್ಟ್ ರ್ಯಾಂಕ್ ಬಂದೆ, ಇಲ್ಲಿಷ್ಟು ಚೆನ್ನಾಗಿ ಭಜನೆ ಮಾಡಿದೆ, ಅಲ್ಲಿಷ್ಟು ಚೆನ್ನಾಗಿ ಹಾಡು ಹೇಳಿದೆ, ಕೊನೆಗಾಗಿದ್ದೇನು ಅದು ನಾನು ಅನ್ನೋ ಅಹಂಕಾರವನ್ನು ಗಟ್ಟಿಗೊಳಿಸ್ತಾ ಹೋಯಿತು ಅಂತ. ಈ ಸಂಗೀತನಾದರೂ ಕೂಡ ಹಾಡು ಹೇಳಿದ ಸಮಯದಲ್ಲೇ ನಾವದನ್ನ ಒಂದು ಅಂದರೆ ಪದಗಳ ಫ್ರೇಮ್ ವರ್ಕ್ ಅಲ್ಲಿ ತರೋದು, ಅಂದ್ರೆ ಇದು ಈ ರಾಗ ಆ ರಾಗ, ಅದಕ್ಕೊಂದು ನೇಮು ತತ್ವ ಸಿದ್ಧಾಂತ ಎಲ್ಲ ಕೊಟ್ಬಿಡ್ತೇವೆ. ಶಂಕರಾಭರಣ, ಮೋಹನ ರಾಗ, ಇದು ಹಿಂದೂಸ್ತಾನಿ ಆಗಿದ್ರೆ ಚೆನ್ನಾಗಿತ್ತು, ಇದು ಶಾಸ್ತ್ರೀಯ ಆಗಿದ್ರೆ ಚೆನ್ನಾಗಿತ್ತು. ಈ ಈ ಅಂದ್ರೆ ನಾಮ ಮತ್ತೆ ಅದಕ್ಕೆ ಕೊಡ್ತಕ್ಕಂತಹ ಪರಿಕಲ್ಪನೆಗಳ ನಡುವೆ ಸಂಗೀತವನ್ನ ಏನು ಅನುಭವಿಸುವ ಸೌಂದರ್ಯ, ರಸೋವೈ ಸಹ, ಆ ರಸ ಇದೆಯಲ್ಲ, ಅದನ್ನ ಅನುಭವಿಸುವ ಒಂದು ಪ್ರಕ್ರಿಯೆಯನ್ನ ಈ ಜೀವ ಕಳ್ಕೊಂಡೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಸೂರ್ಯನನ್ನ ನೋಡಿದ್ರೆ ಏನು ಅನ್ಸೋದೇ ಇಲ್ಲ. ನಾನು ಕನ್ಯಾಕುಮಾರಿಗೆ ಹೋದಾಗ ನೋಡ್ತಿದ್ದೆ, ಬೆಳಗ್ಗೆ 6 ಗಂಟೆ 6 ಕಾಲಿಗೆ ಸೂರ್ಯೋದಯ ಅಂದ್ರೆ ಸಾಕಷ್ಟು ಜನ. ಎಲ್ಲರೂ ಮಾಡ್ತಿದ್ದದ್ದು ಒಂದೇ ಕೆಲಸ, ಏನು ಅಂದ್ರೆ ನಮ್ಮನ್ನು ಒಳಗೊಂಡಂತೆ, ಇದನ್ನ ಪ್ರತ್ಯೇಕಿಸಿ ಹೇಳ್ತಿಲ್ಲ, ಫೋಟೋ ತೆಗಿತಿದ್ದಂಗೆ ಅದನ್ನ ಅಲ್ಲದ್ರ ಜೊತೆಗೆ ಒಂದಿಷ್ಟು ಸೆಲ್ಫಿ ಇಮಿಡಿಯೇಟ್ ಆಗಿ ಸ್ಟೇಟಸ್ಸಿಗೆ ಅಪ್ಲೋಡ್, ಹೇಳೋದೇನು ಸೂರ್ಯೋದಯ ಕನ್ಯಾಕುಮಾರಿ ಎಕ್ಸೆಟ್ರಾ. ಆ ಸೂರ್ಯೋದಯದ ಸಂದರ್ಭದಲ್ಲಿ ಆಗ್ತಕ್ಕಂತಹ ಪ್ರಾಕೃತಿಕ ಬದಲಾವಣೆ, ಅಲ್ಲಿರುವ ಹಕ್ಕಿಯ ಚಿಲಿಪಿಲಿ, ಅಥವಾ ಉಷಾ ಕಿರಣ ಅರುಣೋದಯ, ಅವೆರಡರ ನಡುವಿನ ಆಗ್ತಕ್ಕಂತಹ ಒಂದು ಭಾವ, ಆ ಸೂರ್ಯನನ್ನೇ ನನ್ನದಾಗಿಸಿಕೊಳ್ಳತಕ್ಕಂತಹ ಒಂದು ಜೀವ ಸೆಲೆ, ಇದು ಯಾವುದೂ ಅನುಭವಿಸುವ ಮಟ್ಟಕ್ಕೆ ನಾವು ತಯಾರಾಗೇ ಇರೋದಿಲ್ಲ. ಕಾರಣ ಇಷ್ಟೇ, ನಮ್ಮ ಇಡೀ ಜೀವನ ಮತ್ತೆ ನೋಡುವ ದೃಷ್ಟಿಕೋನ ಎಲ್ಲ ನಿಂತಿರೋದು ಈ ಮೆಂಟಲ್ ಫ್ರೇಮ್ ವರ್ಕ್ ಅಲ್ಲಿ. ಆ ಈಗೋ ಮೈಂಡಲ್ಲಿ ಸಿಕ್ಕಾಕೊಂಡು, ಈಗೋ ಅಂದ ತಕ್ಷಣ ಅದನ್ನ ತಪ್ಪಾಗಿ ಯಾರು ಭಾವಿಸಬೇಡಿ, ಅದು ಸರಿ, ಎಲ್ಲರಿಗೂ ಇದ್ದದ್ದೇ ಅದು. ಈಗೋ ಮೈಂಡಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತೇವೆ. ಅದು ನಿಂತ್ಕೊಂಡ ತಕ್ಷಣ ಮಾಡೋ ಕೆಲಸವೇ ಅದು ಪ್ರಾಡಕ್ಟಿಫಿಕೇಶನ್ನು ಮತ್ತೆ ಸೇಲ್. ತನ್ನನ್ನು ತಾನು ಹೊರಗಡೆ ಪ್ರಪಂಚಕ್ಕೆ ಎಷ್ಟು ಸೇಲ್ ಚೆನ್ನಾಗಿ ಮಾಡ್ಕೊಳ್ಳೋದು ಅದಕ್ಕಷ್ಟು ಖುಷಿ. ಗುಂಡಪ್ಪನವ್ರು ಹೇಳ್ದಂಗೆ ಮನ್ನಣೆಯ ದಾಹ ಬಲು ತೀಕ್ಷ್ಣ ಅಂತ. ಈ ಒಂದು ಇದರಲ್ಲಿ ನಾವು ಕಳ್ಕೊಳ್ತಕ್ಕಂಥದ್ದೇನು ಅಂದ್ರೆ, ಈ ಅನುಭಾವದ, ಮತ್ತೆ ಅನುಭವ ದೊಡ್ಡ ಪದ ಆಯ್ತು, ನಮ್ಮ ಸೆನ್ಸಸ್ ಅನುಭವವೇ ನಮಗಿರೋದಿಲ್ಲ ಅಂತ. ನಾವು ಪೂರ್ಣ ಚಂದ್ರನನ್ನ ನೋಡಿ ಆನಂದಿಸ್ಲಿಕ್ಕಾಗಲ್ಲ. ಸಸ್ಯ ಮತ್ತೆ ಅರಣ್ಯಗಳ ನಡುವೆ ಇರುವ ಏಕಾಂತದಲ್ಲಿ ಅನುಭವಿಸ್ಲಿಕ್ಕಾಗಲ್ಲ. ಅಮಾವಾಸ್ಯೆಯ ಕತ್ತಲನ್ನ ಅನುಭವಿಸಲ್ಲ, ಹುಣ್ಣಿಮೆಯ ಬೆಳದಿಂಗಳನ್ನ ಅನುಭವಿಸ್ಲಿಕ್ಕಾಗಲ್ಲ. ಮಳೆ ಹಂಗಂದ್ರೆ ಬೈತೀವಿ, ಬಿಸಿಲಿದ್ರೂ ಬೈತೀವಿ, ಚಳಿ ಇದ್ರೆ ಮುಗ್ದೇ ಹೋಯ್ತು. ಈ ಅನುಭವದ ಕೊರತೆಯಿಂದ ಆಗ್ತಕ್ಕಂಥದ್ದು ಏನು ಅಂದ್ರೆ, ಎಲ್ಲಾ ಸೈಡ್ ಎಫೆಕ್ಟ್ಸ್ ಆಫ್ ಈಗ ಹೇಳಿದರ ತದ್ವಿರುದ್ಧ ಆಗ್ತಿರುತ್ತೆ. ನಾವು ಸಮಾಜದಲ್ಲಿ ಮನ್ನಣೆಯ ಭಾಗ ಇಲ್ಲ ಅಂದ ತಕ್ಷಣ ಖಿನ್ನತೆ ಉಂಟಾಗತ್ತೆ. ನಾನು ಹಂಗಿಲ್ಲ, ನಾನು ಹಿಂಗೆ ಅಂತನೋ, ಅಥವಾ ಎಲ್ಲಿ ಹೋದ್ರು ನಮ್ಮನ್ನೇ ನಾವು ಪ್ರದರ್ಶಿಸ್ಕೊಳ್ಳೋಕ್ಕೋ, ಅಥವಾ ನಮ್ಮದೇ ಸರಿ ಅಂತನೋ ಏನೇನೇನೋ ವಿಚಿತ್ರವಾಗಿ ಆಡಕತ್ತೀವಿ. ಅದನ್ನು ವಿಶ್ಲೇಷಿಸಿ ಹೇಳೋಕ್ಕೆ ಅವಶ್ಯಕತೆ ಇಲ್ಲ. ಅದೆಲ್ಲ ಆಗ್ತಕ್ಕಂಥದ್ದು ಈ ಮೈಂಡಿನ ಫ್ರೇಮ್ ವರ್ಕ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಾವು ಬೆಳಗ್ಗೆ ಇದ್ದಾಗ ಹಲ್ಲು ಉಜ್ತೀವಿ, ಸ್ನಾನಕ್ಕೆ ಹೋಗ್ತೀವಿ,
ಬರ್ತೀವಿ. ಬೇಸಿಕ್ ಕೆಲಸಗಳಿಗೆ ಯಾರನ್ನು ನಾವು ಯಾವನ್ನೂ ಅವಲಂಬಿಸೋದೇ ಇಲ್ವಲ್ಲ, ನಮ್ಮ ಪಾಡಿಗೆ ನಾವು ಮಾಡ್ತೀವಿ. ಆದರೆ ನಮ್ಮ ಸುಖ ಸಂತೋಷ ಅನ್ನೋದು ಬೇರೆಯವರ ರೆಕಗ್ನಿಷನ್ ಮೇಲೆ ನಿಂತಿರುತ್ತೆ. ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಯಾರೋ ನಿಮ್ಮ ಮೆಸೇಜ್ಗಳಿಗೆ ಚೆನ್ನಾಗಿ ರಿಪ್ಲೈ ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಅಂದರೆ ದುಃಖ. ಈ ಸಮಾಜ ನನ್ನನ್ನು ಹೇಗೆ ಗುರುತಿಸ್ತಿದೆ ಅನ್ನೋದ ಆಧಾರದ ಮೇಲೆ ನನ್ನ ಸುಖ ಸಂತೋಷ ನಿಂತಿದೆ. ಒಂದು ನಿಮಿಷ ಯೋಚನೆ ಮಾಡಿ ಹೋಗಿ ನಿಂತರೆ ಈ ಸುಖ ಸಂತೋಷ ಇನ್ನೊಬ್ಬರ ಮೈಂಡ್ ಫ್ರೇಮ್ ಅಲ್ಲಿ ನಿಂತಿದೆಯಾ ಅಂತ, ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನನ್ನ ಸುಖ ಸಂತೋಷಗಳು ಇದೆಯಾ, ಅಥವಾ ನನ್ನದೇ ಮೈಂಡ್ ಅಲ್ಲಿ ನಿಂತಿದೆಯಾ? ಅದು ಹಾಗೆ ಸಾಧ್ಯನಾ? ಸ್ವಲ್ಪ ಆಳವಾಗಿ ತಾತ್ವಿಕವಾಗಿ ಇದನ್ನ ವಿಚಾರ ಮಾಡ್ತಾ ಹೋದ್ರೆ ಇದರ ಅವಶ್ಯಕತೆ ಅಂದ್ರೆ ಎಕ್ಸ್ಟರ್ನಲ್ ಸೋರ್ಸಸ್ಸಿನ ಅವಶ್ಯಕತೆ ಇದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ನಮಗೆ ಹೇಳುತ್ತೆ. ಒಬ್ಬ ಶ್ರೇಷ್ಠ ಸಂಗೀತಗಾರನಿದ್ದ, ತುಂಬಾ ದೊಡ್ಡ ಸಂಗೀತಗಾರ. ಆತನು ಹಾಡಿದ್ರೆ ಇಡೀ ಆಸ್ಥಾನ ರಾಜರು ಎಲ್ಲರ ತಲೆ ತೂಗ್ತಿದ್ರಂತೆ. ಮತ್ತೆ ತುಂಬಾ ಶಾಸ್ತ್ರನಿಷ್ಠ ಸಂಗೀತ ಅಂತೇನಲ್ಲ, ಅವನಿಗೆ ಯಾವ ಪ್ರಾಕಾರಗಳೇನು ಗೊತ್ತಿಲ್ಲ, ಆದ್ರೆ ಹೃದಯನಿಷ್ಠ ಸಂಗೀತ. ಸುಮ್ಮನೆ ಹಾಡು ಹೇಳಿದ್ರು ಸಾಕು, ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ಅವನಿಗೆ ಹೆಸರೇ ಜನ ಇಟ್ಟಿದ್ದು ರಾಗರಸಾಂಕ ಅಂತ. ಅದು ಇಟ್ಟ ಹೆಸರಲ್ಲ, ಕೊಟ್ಟ ಹೆಸರು ಅಂತನೂ ಹೇಳ್ತಾರೆ. ಅಂದ್ರೆ ಅಭಿಮಾನಿಗಳೆಲ್ಲ ಅವನಿಗೆ ಗೌರವದಿಂದ ಕೊಟ್ಟಿದ್ದು ಅಂತ. ಅವನು ಮಾತ್ರ ಅದ್ಯಾವುದನ್ನು ಗಮನಿಸ್ತಾನೆ ಇರ್ಲಿಲ್ಲಂತೆ. ರಾಜ ಸ್ಥಾನದಲ್ಲಿದ್ದರೂ ಕೂಡ ರಾಜ್ಯದ ಹೊರ ವಲಯದಲ್ಲಿ ಅರಣ್ಯದ ಮಧ್ಯ ಒಂದು ಕುಟೀರ ಮಾಡಿಕೊಂಡು ಅಲ್ಲೇ ವಾಸವಾಗಿರ್ತಿದ್ದ. ಈ ರಾಜನಿಗೆ ತುಂಬಾ ಬೇಕಾದವನು ಅಂತ ಹೇಳಿ, ನೀನ್ ಇಲ್ಲಿ ಬಾರಪ್ಪ, ಪಕ್ಕದಲ್ಲೇ ಅರಮನೆಯ ಪಕ್ಕದಲ್ಲೇ ನಿನಗೊಂದು ಮನೆ ಕಟ್ಕೊಡ್ತೀನಿ, ನೀನ್ ಅಲ್ಲಿರೋದ್ರಿಂದ ನನಗ್ ಸಂಗೀತ ಕೇಳಲಿಕ್ಕೂ ಚೆನ್ನಾಗಿರುತ್ತೆ, ನೀನ್ ಅಲ್ಲಿ ಇರು ಅಂತ ಹೇಳಿದ್ರೆ, ಇವನು ರಾಜರೇ ಬೇಡ, ನನಗ್ ಬೇಕಾಗಿದ್ದದ್ದು ಆ ಅರಣ್ಯವೇ. ಯಾಕೆಂದ್ರೆ ನೀವು ನನ್ನ ಸಂಗೀತ ಕೇಳ್ತೀರಾ, ಆದ್ರೆ ನಾನು ಆ ಹರಿಯೋ ನದಿ, ಬೀಸೋ ಗಾಳಿ, ಅಲ್ಲಿಯ ತಾಳ ಮೇಳ, ಉಲಿಯೋ ಹಕ್ಕಿ, ಪಕ್ಷಿಯ ಚಿಲಿಪಿಲಿ, ಈ ಗಾಯನವನ್ನು ಕೇಳಬೇಕು. ಅದರಿಂದ ನನಗೆ ಪ್ರೇರಣೆ. ಆ ನಿಸರ್ಗ ಗೀತೆಯ 1001 ಭಾಗನೂ ನನ್ನಿಂದ ವ್ಯಕ್ತ ಆಗೋಲ್ಲ ಅಂತ. ನೀವೇನ್ ನನಗೆ ಹೇಳ್ತಿದ್ದೀರಲ್ಲ, ಸಂಗೀತ ಹೇಳ್ತೀನಿ ಅಂತ, ಅದು 1001 ಭಾಗವೂ ಅಲ್ಲ ಆ ಪ್ರಕೃತಿಯ ಮುಂದೆ. ಹೀಗೆ ಅವನು ಅರಣ್ಯದ ಮಧ್ಯದಲ್ಲಿರ್ಬೇಕಾದ್ರೆ ನಮ್ಮ ತರದವನು ಒಬ್ಬ ಹುಡುಗ ಹುಡ್ಕೊಂಡು ಹೋದ್ನಂತೆ, ಯಾರೋ ಶ್ರೇಷ್ಠ ಸಂಗೀತಗಾರರಿದ್ದಾನೆ ಅಂತ. ಈ ಪುಣ್ಯಾತ್ಮನಿಗೆ ಒಂದು ರೋಗ, ಈ ಹುಡುಗಂಗೆ. ಅವನು ಕೂಡ ಸಂಗೀತಗಾರ. ಅವನಿಗೆ ಚಟ ಏನಿತ್ತು ಅಂದ್ರೆ, ಹೋದಲ್ಲೆಲ್ಲ ಊರಲ್ಲಿ ಬೇರೆಯವರನ್ನ ಸೋಲಿಸಿ ತಾನು ಶ್ರೇಷ್ಠ ಸಂಗೀತಗಾರ ಅಂತ ಹೇಳ್ಕೊಂಡು ಹೋಗೋ ಚಟ. ಹಾಗಾಗಿ ಈ ಅರಣ್ಯದಲ್ಲಿರುವ ಸಂಗೀತಗಾರನನ್ನು ನಾನು ಸೋಲಿಸಬೇಕು, ನನಗೊಂದು ವಿಜಯ ಪತ್ರ ಬೇಕು ಅಂದ್ಕೊಂಡು ಅಲ್ಲಿಗೆ ಹೋದ್ನಂತೆ. ಹೋದ ತಕ್ಷಣ ನೋಡ್ತಾರೆ, ರಾಗರಸಾಂಕ ಅಲ್ಲಿದ್ರು. ತುಂಬಾ ಪ್ರೀತಿ ಅತ್ಯಾದರಗಳಿಂದ ಆ ಹುಡುಗನನ್ನ ಬರಮಾಡಿಕೊಂಡು ಹೇಳ್ದ, ತಾವು ಶ್ರೇಷ್ಠ ಸಂಗೀತಗಾರರಂತ ಕೇಳಿದ್ದೀನಿ ರಾಗರಸಾಂಕ ಅವರೇ, ನಿಮ್ಮ ಹತ್ರ ನಾನು ಸಂಗೀತವನ್ನ ಕೇಳಿ ಮತ್ತೆ ನಿಮ್ಮ ಮುಂದೆ ನನ್ನ ಸಂಗೀತ ಪ್ರಸ್ತುತಪಡಿಸ್ಲಿಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ. ಅವಾಗ ರಾಗರಸಾಂಕ, ಇಲ್ಲ, ನಾನೊಬ್ಬ ಅತ್ಯಂತ ಚಿಕ್ಕ ಸಾಧಕ, ಇನ್ನು ಕಲಿಯೋದು ಬಹಳ ಇದೆಪ್ಪ, ಹಾಗಾಗಿ ನನ್ನನ್ನ ಮತ್ತೆ ಆ ಎತ್ತರಕ್ಕೆಲ್ಲ ಏರಿಸೋದು ಬೇಡ ಅಂತ. ಆ ಹುಡುಗ ಬಂದಿದ್ನಲ್ಲ, ಅವನಿಗೆ ನೋಡಿ, ಇಷ್ಟು ವಿನಯವನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ರಾತ್ರಿ ಅಲ್ಲೇ ಇದ್ದ. ಬೆಳಗಿನ ಜಾವ 4 ಗಂಟೆ ಹೊತ್ತಿಗೆ ಎಲ್ಲೋ ಒಂದು ಕಡೆ ಅತ್ಯಂತ ಸುಮಧುರವಾದ ಗಾನ ಅಮೃತವಾಣಿ ಕೇಳ್ತಾ ಇತ್ತು. ಆ ಹಾಡಿನ ಜಾಡನ್ನೇ ಹಿಡಿದು ಈ ಹುಡುಗ ಹೋದ್ನಂತೆ. ಅದು ನೋಡಿದ್ರೆ ಕಾಡಿನ ಮಧ್ಯ, ಅಲ್ಲಿ ಮತ್ತೊಬ್ಬ ಯಾರೋ ಈ ದನ ಓಡಿಸ್ಕೊಂಡ್ ಬಂದಿರೋನ್ ಹಾಡು ಹೇಳ್ತಾ ಇದ್ದಾನೆ. ಇವನಿಗೆ, ಈ ಹುಡುಗನ್ ತಲೆ ಕೆಟ್ಟೋಯ್ತು, ಅಯ್ಯೋ ಇವನ್ ಯಾರು, ದನಗಾಯಿನೇ ಇಷ್ಟೊಂದು ಚೆನ್ನಾಗಿ ಹೇಳ್ತಾನಲ್ಲ ಅಂತ. ಅವಾಗ ಅವನು ಕೇಳಿದ್ನಂತೆ ಆ ಹುಡುಗಂಗೆ, ಈ ಹಾಡನ್ನ ಕಲಿಸ್ದವ್ರು ಯಾರು ನಿನಗೆ, ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ, ನಿನ್ ಗುರು ಯಾರು ಅಂತ. ಅವನ್ ದನಕಾಯನ್, ಯಾರಿಲ್ಲ ನಂಗೆ, ಈ ಕಾವ್ಯಶ್ರೀ ರಾಗರಸಾಂಕ ಇದಾರಲ್ಲ, ಅವ್ರು ಹಾಡೋದನ್ನ ಕೇಳೇನೆ ನಾನು ಹೀಗೆ ಹೇಳ್ತಾ ಇದ್ದೀನಿ,
ಇದು ನನ್ನದು ಕೇವಲ ಛಾಯೆ, ಅನುಕರಣೆ ಮಾತ್ರ, ನಾನೇನು ಸಂಗೀತ ಕಲ್ತಿದ್ದು ಅಂತೆಲ್ಲ ಇಲ್ಲ ಅಂತ. ಅವಾಗ ಈ ಈ ಸೋಲ್ಸ ಚಟದಲ್ಲಿ ಬಂದಿದ್ನಲ್ಲ ತರುಣ, ಅವನಿಗೆ ಹೋಗಿ ಆ ರಾಗರಸಾಂಕಂಗ್ ಹೇಳಿದ್ನಂತೆ, ನಾನು ಇನ್ನೂ ಹಾಡು ಹೇಳುವುದರ ಮುಂಚೆನೆ ಸೋತಿದ್ದೇನೆ, ಇನ್ನು ನನ್ನ ಕೈಯಲ್ಲಿ ಆಗೋದಿಲ್ಲ. ನಿಮ್ಮ ಹಾಡಿನ ಛಾಯೆಯನ್ನು ಕೇಳಿಸಿಕೊಂಡ ದನಗಾಯಿಯೇ ಅಷ್ಟರ ಮಟ್ಟಿಗೆ ಹೇಳಬೇಕಾದ್ರೆ ನಿಮ್ಮ ನಿಸರ್ಗ ದೇವತೆಯ ನಿರಂತರ ನಿತ್ಯ ನೂತನ ಸಂಗೀತ ಸುಧೆ ಹೇಗಿರಬೇಕು, ಎಲ್ಲರೂ ನಿಮ್ಮಿಂದ ಸೋತವರೇ, ಹಾಗಾಗಿ ನನಗೆ ಇನ್ಯಾವುದು ಬೇಡ ಅಂತ ಹೇಳಿ ಆ ಹುಡುಗ ಹೊರಟ ಅಂತ. ಇಲ್ಲಿ ಆ ಹುಡುಗನ ಮೈಂಡ್ ಕೆಲಸ ಏನಿದೆ ಅದು ನಮ್ದು ಮಾಡೋದು. ಅದು ಏನ್ ಮಾಡುತ್ತೆ ಅಂದ್ರೆ ಈ ಪ್ರಾಕೃತಿ ಮತ್ತೆ ಅನುಭವದ ನೆಲೆಯನ್ನ ಹುಟ್ಟಡಗಿಸುತ್ತೆ ಅಂತ. ಅದನ್ನ ಸವಿಲಿಕ್ಕೆ ನಮಗೆ ಬಿಡೋದಿಲ್ಲ. ಈ ಈಗೋ ಮೈಂಡಿನ ಪ್ರಾಬ್ಲಮ್ ಇದು ನಮಗೆ ಹೇಗೆ ಬಂತು? ಈ ಸೊಸೈಟಿಕಲ್ ಫ್ರೇಮ್ವರ್ಕು, ನಾವೇನ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇದ್ರದ್ದು ಡಿಮಾಂಡ ಏನೋ ಒಟ್ಟು ಗೊತ್ತಿಲ್ಲ, ದಿನನಿತ್ಯ ನಾವು ಕಳೆದು ಹೋಗಿರೋ ರೀತಿನೇ ಹೀಗೆ. ಇದು ನಮಗೆ ಅನುಭವವನ್ನು ತಂದು ಕೊಡೋದಕ್ಕೆ ಅಡ್ಡಿ ಅವಾಗ ಪಡಿಸ್ತಾ ಇರುತ್ತೆ. ಹಾಗಾಗಿ ನಾವೊಂದು ಈ ಸೂರ್ಯ ಚಂದ್ರ ಈ ಥರದ್ರಲ್ಲೆಲ್ಲ ಏನನ್ನೂ ಕಾಣಲಾರದಂತಹ ಸ್ಥಿತಿಯಲ್ಲಿ ಇದ್ದೇವೆ ಅಂತ. ಈ 1960-70 ಒಬ್ಬ ಅನುಭಾವಿ ಸಂತರೊಬ್ಬರು ಕಾಶಿ ಅವರು ಬನಾರಸ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು. ಆಗ್ಲೇ ಅವ್ರಿಗಾಗಲೇ ರಿಟೈರ್ಡ್ ಆಗಿತ್ತು ಏನೋ. ಹಿಮಾಲಯದಲ್ಲಿ ತುಂಬ ಓಡಾಡಿಕೊಂಡು ಎಲ್ಲ ಬಿಟ್ಟು ಹೋದವರು, ಅಂದರೆ ಯಾವ ಯೂನಿವರ್ಸಿಟಿ ಏನು ಇದು ಬೇಡ ಅಂತಂದ್ಕೊಂಡು ಹಿಮಾಲಯದ ತಪ್ಪಲುಗಳಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ರು. ಅನುಭಾವಿ ಸಂತರು ಮತ್ತೆ ಸಾಧು, ಏನ್ ಬೇಕಾದ್ರೂ ಆ ಶಬ್ದಗಳನ್ನು ಹೇಳ್ಬೋದು. ಅವರು ಮಾತಾಡ್ತಿರ್ಲಿಲ್ಲ, ಬಾಯ್ ಬಿಟ್ರೆ ಯಾವಾಗಾದ್ರೂ ಒಮ್ಮೊಮ್ಮೆ ಒಂದು ಸಣ್ಣ ಸಣ್ಣ ಕತೆ ಹೇಳ್ತಾ ಇದ್ರು. ಆ ಕತೆ ಇಡೀ ಜೀವಮಾನ ಅದು ಒಂಥರ ಇಂಪ್ಯಾಕ್ಟ್ಫುಲ್ ಅಂತೀವಲ್ಲ, ನೆನ್ಪಿಟ್ಕೋಬೇಕಾದಂತಹ ಕತೆ, ಮತ್ತು ಅದು ಯಾವಾಗ್ಲೂ ಕೂಡ ಅನುಭವದ್ದೇ ಆಗಿರ್ತಿತ್ತು ಅಂತ. ಅವ್ರ ಶಿಷ್ಯಂದ್ರಿಗೆ ಹೇಳಿದಂತಹ ಕತೆ ಇದು. ಸುಮಾರು ಜನ ಬೇರೆ ಬೇರೆ ವರ್ಷನಲ್ಲಿ ಕೇಳಿರಬಹುದು. ಡಯೋಜನಿಸ್ ಅಂತ ಕೇಳಿರ್ತೀರಾ? ಗ್ರೀಕರ ಫಕೀರ, ಅತ್ಯಂತ ಸಾಧು ಸಂತ ಫಕೀರ, ಏನ್ ಬೇಕಾದ್ರೂ ಕೇಳಿ. ಅಲೆಕ್ಸಾಂಡರಿನ ಸಮವರ್ತಿ, ನೀವು ನಮ್ಮ ಸಾಧಾರಣ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಬೆಂಚ್ ಮೇಟ್, ಅಲೆಕ್ಸಾಂಡರ್ಗೆ ಸಮಕಾಲೀನ. ಅವಂದು ವಿಚಿತ್ರ. ಈ ಗಂಗಾಳ ಅಂತ ಕರೆಯೋದು ನೋಡಿದ್ರೆ, ಅಂದ್ರೆ ಈಗ ನೀರು ಕುಡಿಲಿಕ್ಕೆ ಉಪಯೋಗಿಸ್ತಕ್ಕಂತ ಒಂದು ಉಪಕರಣ ಅಂತ ಹೇಳ್ಬೋದು. ಅವನು ಇಟ್ಕೊಂತಿದ್ದದ್ದು ಅದು ಒಂದನ್ನೇ, ಬೆತ್ತಲೆಯಾಗಿ ಮರಳು ರಾಶಿಯಲ್ಲಿ ಅಡ್ಡಾಡ್ತಿದ್ದದ್ದು ಅದು ಒಂದು ಗಂಗಾಳವನ್ನು ಇಟ್ಕೊಂಡಿದ್ದ. ಅವನ ಜೊತೆಗೆ ಒಂದು ಬೀದಿ ನಾಯಿ. ಅದು ಇದ್ದಕ್ಕಿದ್ದಂಗೆ ಒಂದ್ ದಿವಸ ನಾಯಿಗೇನೋ ನೋಡ್ದಂತವನು ನದಿಯಲ್ಲಿ ನೀರನ್ನು ಕುಡಿಯೋ ಪರಿ ನೋಡಿದ ತಕ್ಷಣ ಅವನಿಗೆ ಇದ್ದಕ್ಕಿದ್ದಂಗೆ ಏನೋ ಹೊಳಿತು. ತನ್ನ ಕೈಯಲ್ಲಿ ಇದು ಗಂಗಾಳನ್ನು ಬಿಸಾಕ್ದ. ಅಂದ್ರೆ ಆ ನಾಯಿ ಯಾವುದೇ ಒಂದು ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ ಇಲ್ದಲೇನೆ, ಉಪಕರಣವಿಲ್ದಲೆ, ಕರಣ ಇಲ್ದಲೇನೆ ನೀರು ಕುಡಿತಾ ಇದೆ, ನಾನು ಇದನ್ನಾರು ಇಟ್ಕೊಂಡಿದ್ದೀನಲ್ಲ ಅಂತ ಹೇಳಿ ಅದನ್ನು ಬಿಸಾಟಿ ಅಂದಿನಿಂದ ನಾಯಿ ತಾನೇ ಗುರು ಅಂತ ಬೇರೆ ಕರೆದ. ಈಗ ನಾಯಿ ಅಂತೆ ನನಗೆ ಕೈಯಲ್ಲಿ ನೀರು ಕುಡಿತೀನಿ, ನನಗೆ ಗಂಗಾಳನು ಬೇಡ ಅಂತ ಬಿಸಾಕಿ ನದಿ ದಂಡೆಯಲ್ಲಿ ಸಂತೃಪ್ತವಾಗಿ ಇದ್ದಂಥ ಡಯೋಜನಿಸಿದ ಒಂದು ಬಹಳ ಇಂಟ್ರೆಸ್ಟಿಂಗ್ ಕತೆ ಒಂದಿದೆ. ಅವನು ಈ ಅಲೆಕ್ಸಾಂಡರಿನ ಸಮವರ್ತಿ ಇದ್ದ. ಆದ್ರೆ ಅಲೆಕ್ಸಾಂಡರ್ಗೆ ಇದ್ದದ್ದೇನು ವಿಶ್ವವನ್ನ ಗೆಲ್ಲಬೇಕು ಅಂತ, ಇವನಿಗಿದ್ದದ್ದೇನು ಸಂತೃಪ್ತಿ, ವಿಶ್ರಾಂತಿ, ಆರಾಮಾಗಿರ್ತಿದ್ದ. ಇದರದ್ದು ತದ್ವಿರುದ್ಧ ಅಲೆಕ್ಸಾಂಡರ್, ಅವನಿಗೆ ಯಾವಾಗ್ಲೂ ಗೆಲ್ಲಬೇಕು ಅನ್ನೋದ್ರಿಂದ ಅಶಾಂತಿ. ಆಯ್ತು, ಒಂದು ಅಲೆಕ್ಸಾಂಡರ್ ಒಂದು ಹಂತಕ್ಕೆ ಬಂದವನು ಏನ್ ಮಾಡದ, ಇವನನ್ನ ನೋಡ್ಬೇಕು ಅಂತ, ಫ್ರೆಂಡ್ ಅಲ್ಲ ಡಯೋಜನಿಸ್ನ, ನದಿ ದಡದಲ್ಲಿ ಆರಾಮಾಗೆ ಮಲಗಿದ್ದ ಡಯೋಜನಿಸ್ನಿಗೆ ಈ ಅಲೆಕ್ಸಾಂಡರ್ ತನ್ನ ಸೇವಕ ಅಥವಾ ಅಂಬಾಸಿಡರ್ ಅಂತಾನೆ ರಾಜದೂತನ್ನ ಕಳಿಸ್ದ. ಹೋಗು, ಅಲೆಕ್ಸಾಂಡರ್ ಕರೀತಾ ಇದ್ದಾನೆ ಅಂತ ಹೇಳು, ಕರ್ಕೊಂಬ ಇಲ್ಲ ಅವನ್ನ ಅಂತ. ಸರಿ, ಬಂದ್ರು ಅಲೆಕ್ಸಾಂಡರಿನ ರಾಜದೂತರು. ಜಗತ್ತಿನ ಚಕ್ರವರ್ತಿ, ಗೊತ್ತಲ್ಲ ಅಲೆಕ್ಸಾಂಡರ್ ವಿಶ್ವವನ್ನೇ ಗೆಲ್ಲಕ್ ಹೊರಟವನು.
ಜಗತ್ತಿನ ಚಕ್ರವರ್ತಿ ನಿಮ್ಮನ್ನು ಕಾಣಬೇಕು ಅಂತಿದ್ದಾರೆ, ಬರ್ತೀರಾ ಅಂತ. ಅಯ್ಯೋ ಇಲ್ಲಪ್ಪ, ಬರೋಕ್ಕಾಗಲ್ಲ. ಇಲ್ಲ, ನಿಮಗೆ ಉಡಲು ಬಟ್ಟೆ, ಬರೇ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇವನು ಜೋರಾಗಿ ನಗಕ್ಕೆ ಶುರು ಮಾಡ್ಬಿಡ್ನಂತ ಡಯೋಜನಿಸ್. ಜೊತೆಗೆ ಅವ್ನ ಗುರು ನಾಯಿ ಇತ್ತಲ್ಲ, ಆ ನಾಯಿನೂ ನಗಕ್ಕೆ ಶುರು ಮಾಡತ್ತಂತೆ. ಹೇಳಿ ಹೋಗು ನಿನ್ನ ಚಕ್ರವರ್ತಿಗೆ, ಈ ಬೆಳಗೋ ಸೂರ್ಯ ಇಲ್ಲದೆ ಹೋದ್ರೆ ಜಗತ್ತು ಕತ್ತರಿಸಿ ನಶಿಸಿ ಹೋಗುವುದು, ಈ ಬೀಸೋ ಗಾಳಿ ಹೋದ್ರೆ ಉಸಿರುಗಟ್ಟೆಲ್ಲ ಸಾಯ್ತೀವಿ, ಹರಿಯೋ ನದಿ ಹರಿದೆ ಹೋದ್ರೆ ಸಮಸ್ತ ಪೃಥ್ವಿ ಕೂಡ ತೃಷೆಯಿಂದ ನರಳುತ್ತೆ. ಈ ನಿನ್ ಚಕ್ರವರ್ತಿ ಇದಾನಲ್ಲ ಅಲೆಕ್ಸಾಂಡರ್, ಇವನೇನ್ ಈ ಸೂರ್ಯನಿಗೆ, ಈ ಗಾಳಿಗೆ, ಈ ನೀರಿಗೆ ಒಡೆಯನ, ಹೋಗಿ ಜಗತ್ತಿಗೆ ಚಕ್ರವರ್ತಿ ಅಂತ ಅಂದವ್ರ ಹತ್ರ ಎಲ್ಲ ನಾನು ಬರಲ್ಲ, ಹೋಗು ಅಂತ ಹೇಳಿ ಕಳಿಸ್ತಾನಂತ. ಸರಿ, ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಅವನು ಮುಖ್ಯ ಸೇನಾಧಿಪತಿಗಳು ಬಂದ್ರು. ಸೇನಾಧಿಪತಿ ಬಂದು ಪಾಪ ಬಹಳ ವಿನಯದಿಂದ ಕೇಳ್ತಾನಂತೆ ಅವನು, ನಮ್ಮ ರಾಜದೂತ ತಪ್ಪು ಮಾಡಿರ್ಬೋದು, ಅವನಿಗೆ ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ, ಅವನು ಕ್ಷಮಿಸ್ಬಿಡಿ, ದಯಮಾಡಿ ಬನ್ನಿ ಅಂತ ಹೇಳಿ ಕರೀತಾನೆ. ಅಲ್ಲಪ್ಪ, ಜಗತ್ತಿನ ಚಕ್ರವರ್ತಿಗಳ ಆಜ್ಞೆ ಅಂದ್ರೆ ಅದು ಶಿರೋಧಾರ್ಯ, ಅದನ್ನ ಮಾಡ್ಲೇಬೇಕು ಅಂತ ಹೇಳ್ತೀರಿ. ಆದ್ರೆ ನನ್ನನ್ನ ಇಲ್ಲಿ ದಿನಾ ಮಾತನಾಡ್ಲಿಕ್ಕೆ ಬರೋ ಎಷ್ಟೋ ಅತಿಥಿಗಳಿದ್ದಾರೆ, ಅವ್ರನ್ನೆಲ್ಲ ಹೆಂಗ್ ಬಿಟ್ಟು ಬರ್ಲಿ ನಾನು ಅಂತ ಕೇಳಿದ್ನು. ಈ ರಾತ್ರಿ ಇಡೀ ಇರೋ ನಕ್ಷತ್ರ, ಈ ಚಂದ್ರ, ಹುಳುಗಳು, ಬೆಳಗಿನ ಜಾವ ತೊಟ್ಟಕೋ ಇಬ್ನಿ, ವಿವಿಧ ಕೀಟ, ಚಿಲ್ಲಿಪಿಲಿ ಗುಟ್ಟೋ ಹಕ್ಕಿ, ಒಮ್ಮಿಂದೊಮ್ಮೆಲೆ ಉದಯಿಸುವ ನೇಸರ, ಆಕಾಶ ಎಳೆಯುವ ಹಕ್ಕಿಗಳು, ಅದರ ಬೆನ್ನಲ್ಲೇ ಬಣ್ಣದ ಓಕಳಿ ಆಟ, ಚಳಿ ಒದ್ದೋಡಿಸುವ ಪ್ರಖರ ಬಿಸಿಲು, ನೀರು ಕೊಡೆಯೋ ಬರೋ ಜಿಂಕೆ, ಕಾಡೆಮ್ಮೆ, ಬೀದಿ ನಾಯಿ, ಬೆಕ್ಕು, ಬೇಕಿ ನಿರಂತರವಾಗಿ ಇರೋ ಇವುಗಳನ್ನೆಲ್ಲ ಹೇಗ್ ಬಿಟ್ಟು ಬರ್ಲಿ ನಾನು ಬರಲ್ಲ, ಹೋಗು ಅಂತ ಹೇಳಿ ಅವನಿಗೂ ಪಾಪ ಏನೋ ಒಂದಿಷ್ಟು ಹೇಳಿ ಕಳಿಸ್ತಾನೆ. ಸೇನಾಧಿಪತಿನೂ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾನೆ. ಕೊನೆಗೆ ಏನ್ ಮಾಡಿದ್, ವಿಧಿ ಇಲ್ಲದೆ ಅಲೆಕ್ಸಾಂಡರೇ ಬರ್ತಾನೆ. ಇದಕ್ಕ ಬನರಸ್ ಬಾಬಾ ಒಂದು ಟೈಟ್ಲ್ ಚೆನ್ನಾಗಿ ಕೊಡ್ತಾರೆ, ಆ ತಮ್ಮ ಕಾಲದ ಮಹಾನ್ ಭಿಕ್ಷುಕನನ್ನ ಭೇಟಿಯಾಗಲು ಬಂದ ರಾಜ ಅಂತ. ಸರಿ, ರಾಜನೇ ನದಿ ದಂಡೆಗೆ ಬರ್ತಾನೆ. ಬಂದು ನೋಡಿದ್ರೆ ಅಲ್ಲಿ ಆ ನಾಯಿ ಜೊತೆಗೆ ಇವನು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೂರ್ಯನ ಬೆಳಕು ಬಿಸಿಲಿಗೆ ಒಡ್ಡಿ ನೋಡ್ತಾನೆ, ನದಿ ದಂಡೆಯಲ್ಲಿ ಏನೋ ಒಂದು ಶಾಂತಿ ಇದೆ ಅಂತ ಅನ್ಸುತ್ತೆ, ಅಲೆಕ್ಸಾಂಡರ್ಗೂ ಅನ್ಸುತ್ತೆ ಪಾಪ. ಬಂದು ಅದನ್ನ ನೋಡಿದ ತಕ್ಷಣ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಜಗತ್ತಿನ ಸಾಮ್ರಾಟ, ಅದೇನ್ ಬೇಕಿದ್ರು ಕೇಳಿ ನಾನು ಕೊಡ್ತೀನಿ, ಬರ್ತೀಯಾ ಆಸ್ಥಾನಕ್ಕೆ ಅಂತ. ಡಯೋಜನಿಸ್ ನಗ್ತಾ ಹೇಳ್ತಾನಂತೆ, ನಿನ್ನಿಂದ ಕೊಡಲಾಗದ್ದನ್ನ ನನ್ನಿಂದ ಕಸಿಬೇಡ ಅಂತ. ಇವನಿಗೆ ತಲೆ ಕೆಟ್ಟೋಯ್ತು, ನಿನ್ನಿಂದ ಕೊಡಲಾಗದ್ದನ್ನು ನನ್ನಿಂದ ಕಸಿಬೇಡ ಅಂದ್ರೆ ಏನದು ನೀನ್ ಹೇಳ್ತಿರೋದು ಅಂತ. ಏನಿಲ್ಲ, ಅಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಬರ್ತಾ ಇದೆ, ನೀನ್ ಬಂದು ಅಡ್ಡ ನಿಂತ್ಕೊಂಡಿದ್ಯಾ, ಸ್ವಲ್ಪ ಸರಿ, ನನಗೆ ಆ ಶಾಖ ಚೆನ್ನಾಗಿ ಬೀಳತ್ತೆ ಅಂತ. ಇದನ್ನ ಕೇಳಿ ಅಲೆಕ್ಸಾಂಡರ್ ನಿಟ್ಟುಸಿರು ಬಿಟ್ಟ ಅಂತ. ಅಯ್ಯೋ ಕತಿಯೇ, ಇದೊಳ್ಳೆ ಇದಾಯ್ತಲ್ಲ ಅಂತ. ಅವಾಗ ಅಲೆಕ್ಸಾಂಡರ್ ಹೇಳ್ತಾನಂತೆ ಅವನಿಗೆ, ಡಯೋಜನಿಸಿಗೆ, ನನಗೂ ನಿನ್ನಂತಾಗೋ ಬಯಕೆ ಇದೆ, ಆದ್ರೆ ಅದು ಈಗಲ್ಲ, ಈ ಎಲ್ಲ ಇನ್ನೊಂಚೂರು ಗೆಲ್ಲೋದಿದೆ. ಈ ಯುದ್ಧ ಮುಗಿದಾಗ, ಸಮಸ್ತ ವಿಶ್ವ ನನ್ನ ಕೈ ಕೆಳಗೆ ಬಂದಾಗ ನಾನು ನಿನ್ನಂತಾಗುತ್ತೇನೆ ಅಂತ. ಡಯೋಜನಿಸ್ ಮತ್ತೆ ನಗ್ತದಂತೆ, ಈ ಯುದ್ಧ ಮುಗಿಯಲ್ಲ, ನಿನ್ನ ಕೀಳರಿಮೆಯ ಹೋರಾಟ ನಿಲ್ಲದಿಲ್ಲ. ನೋಡಿ, ಜಗತ್ತನ್ನ ಗೆಲ್ಲುವುದು ಕೀಳರಿಮೆ ಅನ್ನೋದು ಡಯೋಜನಿಸ್ನ ವಾದ. ಅವಾಗ ಅಲೆಕ್ಸಾಂಡರ್ ಹೊರಟು ನಿಂತಂತ, ಇವನ ಹತ್ರ ನಾನು ಮಾತಾಡಕ್ಕಾಗಲ್ಲ ಅಂತ. ಅವಾಗ ಹೇಳ್ತಾನೆ, ದೇವರು ಇನ್ನೊಂದು ಜನ್ಮ ಏನಾದರೂ ಕೊಟ್ರೆ ನನಗೆ, ಇದು ಅಲೆಕ್ಸಾಂಡರ್ ಹೇಳೋದು, ದೇವರು ಇನ್ನೊಂದು ಜನ್ಮ ಏನಾದರೂ ಕೊಟ್ರೆ ನಾನು ಡಯೋಜನಿಸ್ ಆಗ್ಲು ಬಯಸುತ್ತೇನೆ ಅಂತ. ಡಯೋಜನಿಸ್ ತಕ್ಷಣ ಎದ್ದು ನಿಲ್ತಾನಂತೆ, ದೇವರು 100 ಜನ್ಮ ಕೊಟ್ರು ನಾನು ಅಲೆಕ್ಸಾಂಡರ್ ಆಗಲ್ಲ ಅಂತ, ನನಗೆ ಅಲೆಕ್ಸಾಂಡರ್ ಆಗೋದು ಬೇಕಿಲ್ಲ ಅಂತ. ಒಬ್ಬ ಅನುಭಾವಿ ಮಾತ್ರ ತನ್ನ ಹಿಂದಿನದನ್ನ ಅಲ್ಲೋ, ಭವಿಷ್ಯದ ಇನ್ಸೆಕ್ಯೂರಿಟಿ ಫೀಲಿಂಗ್ ಅಲ್ಲೋ ಇಲ್ಲದಲ್ಲೇ ಪ್ರತಿ ಕ್ಷಣವನ್ನ ಅನುಭವಿಸಿ ಸಂತೋಷವಾಗಿರುವವರು ಮಾತ್ರ ಈ ತರ ಹೇಳಲಿಕ್ಕೆ ಸಾಧ್ಯ ಅಂತ. ನಮ್ಮನ್ನ ನೀವು ಕೇಳಿ, ನಮ್ ಗೋಲ್ಡ್ ಲೀಸ್ಟ್ ಮುಗಿಯೋದೇ ಇಲ್ಲ. ಈ ವಿಕ್ಟಿಮ್ ಹುಡ್, ಅಯ್ಯೋ ಹಿಂಗಾಗಿತ್ತು, ಅಯ್ಯೋ ಹಂಗಾಗ್ಬೇಕಿತ್ತು, ನಮ್ಮಪ್ಪ ಏನು ಮಾಡ್ಲಿಲ್ಲ, ನಮ್ಮ ಅಜ್ಜ ಮಾಡಿದ್ದಿಷ್ಟೇ, ನಮ್ಮ ಆಫೀಸ್ ಬಾಸ್ ಹಿಂಗೆ,
ಬೆಂಗಳೂರಲ್ಲಿ ಒಂದು ಮನೆ ಆಗ್ಬೇಕಿತ್ತು, ಆಗಿಲ್ಲ. ನನಗೆ ಆ ಕಾರ್ ಬೇಕಿತ್ತು, ಸಿಕ್ಕಿಲ್ಲ. ನನಗೆ ಯಾರು ಶಾಲ್ ಓದಿಸ್ಲಿಲ್ಲ, ಸನ್ಮಾನ ಆಗ್ಲಿಲ್ಲ. ನಾನು ಬರೆದಿದ್ದು ಯಾರು ಓದ್ಲಿಲ್ಲ, ನನ್ನ ಮಾತು ಯಾರು ಕೇಳಲಿಲ್ಲ. ಅಯ್ಯಯ್ಯಪ್ಪ, ಈ ಗೋಳಾಟಗಳಲ್ಲೇ ಇರುವುದು ಈ ಮೈಂಡಿನ ನೆಲೆಯಲ್ಲಿ ನಾವು ನಿಂತಿರೋದ್ರಿಂದ ಅಂತ. ಇದರಿಂದ ಆಗ್ತಾ ಇರೋ ನಷ್ಟ ಏನು ಅಂದ್ರೆ, ಸಣ್ಣ ಸಣ್ಣ ಅನುಭವಗಳನ್ನ ಮತ್ತು ಅದರಿಂದ ಆಗ್ತಕ್ಕಂಥ ಖುಷಿಗಳನ್ನ, ನಾನು ಹೇಳ್ತಿರೋದು ದೊಡ್ಡ ದೊಡ್ಡ ಸಂತರ ಮಾತಲ್ಲ, ಸಣ್ಣ ಸಣ್ಣ ಅನುಭವಗಳನ್ನ ಮತ್ತು ಈ ದೇಹದ ಸೆನ್ಸಸ್ ಅದನ್ನೇ ಕೂಡ ಕಳ್ಕೊಂಡು ಅದರಿಂದ ಆಗ್ತಕ್ಕಂತಹ ಒಂದು ಸಂತೋಷ ಭರಿತವಾದಂತಹ ಸೂಕ್ಷ್ಮಗಳನ್ನು ಕೂಡ ಈ ಮೈಂಡ್ ಫ್ರೇಮ್ ಇಂದ ಕಳ್ಕೊತಿದೀವಿ ಅನ್ನೋದು ಹೇಳ್ತಕ್ಕಂತಹ ಇಷ್ಟೇ. ಅಂದರೆ ಯಾವುದು ಎಲ್ಲವೂ ಪರಮಾತ್ಮನ ಇಚ್ಛೆಯಿಂದೇ ಆಗ್ತಾ ಇದೆ, ನಾವು ಕೇವಲ ಅದನ್ನು ಅನುಭವಿಸುವ ಅಥವಾ ಅನುಭವಕ್ಕೆ ಒಳಪಡುವಂತಹ ಕಾರಣವಾಗಬೇಕು ಅನ್ನೋದಕ್ಕೆ ಇಷ್ಟೊಂದು ಪೀಠಿಕೆಯನ್ನ ಹೇಳಲಿಕ್ಕೆ ಹೋಗಿದ್ದು. ಸಮಸ್ಯೆ ಮೈಂಡ್ ಫ್ರೇಮ್ ಬಂದು ಕೂತ್ಕೊಳ್ಳುತ್ತೆ ಅಂತ. ಇಲ್ಲಿ ಇದೇ ಅನುಭಾವಿ ಸಂತರು ಮತ್ತೊಂದು ಕಡೆ ಹೇಳಿದ ಇನ್ನೊಂದು ಅದ್ಭುತವಾದಂತಹ, ಅಂದರೆ ಈ ಡಯೋಜನಿಸಿಗಿಂತ ಸ್ವಲ್ಪ ಭಾರತೀಯ ನೆಲೆಗಟ್ಟಿನಲ್ಲಿರತಕ್ಕಂಥ ಒಂದು ವಿಶೇಷವಾದ ಕತೆ ಇದೆ. ಅದು ಕೂಡ ಅನುಭವದ ನೆಲೆಯಲ್ಲಿ ನಿಂತ ಒಬ್ಬ ಸಾಧುವಿನ ಕತೆ. ಬಹುಶಃ ಎಲ್ಲರೂ ನೀವು ರಾಮಕೃಷ್ಣ ಆಶ್ರಮದ ಪಬ್ಲಿಕೇಶನ್ನಲ್ಲಿ ಈ ಶಿವ ಸಹಸ್ರನಾಮ ಬುಕ್ ಯಾರು ಇಟ್ಕೊಂಡಿರ್ತೀರೋ ಅದ್ರಲ್ಲಿ ಒಂದು ಇನ್ನೊಂದು ಇರುತ್ತೆ, ಶಿವ ಮಹಿಮ್ನಾ ಸ್ತೋತ್ರ ಅಂತ. ಈ ಶಿವ ಮಹಿಮ್ನಾ ಸ್ತೋತ್ರ ಬರೆದವನು ಪುಷ್ಪದಂತ ಅಂತ ಒಬ್ಬ ಬೈರಾಗಿ ಸಾಧು ಹೇಳ್ತಾ ಇದ್ರು. ಯಾರು ಈ ಕಥೆಯನ್ನ ಕೇಳ್ತಾರೋ ಅವರು ಬದುಕಿನಲ್ಲಿ ಇದನ್ನ ಅಳವಡಿಸ್ಕೊಳ್ತಾನೆ ಅಂತ. ಅವನು ಉತ್ತಮ ವ್ಯಕ್ತಿ, ಯಾರು ಅರ್ಧ ನಂಬ್ತಾನೋ ಅವನು ಅರ್ಧ ಸಂದೇಹಿಸ್ತಾನೆ ಅಂತ ಅವ್ರ ಶಿಷ್ಯರಿಗೆ ಹೇಳ್ತಾ ಇದ್ರಂತೆ. ಇದನ್ನ ಏನದು ಕತೆ ಅಂತ, ನಾವಂತೂ ಈ ಸಂದೇಹಿಸುವ ಥರ್ಡ್ ಕ್ಯಾಟಗರಿಯಲ್ಲೇ ಇದೀವಿ ಅಂತ. ಅದ್ರ ಕತೆ ಏನು ಅಂತ ಹೇಳ್ಬೇಕಾದ್ರೆ, ಅವರು ಈ ವೇದ ಇದೆಯಲ್ಲ, ಇದನ್ನ ನಾವು ಅಪೌರುಷೇಯ ಅಂತ ಕರಿತೀವಿ. ವೇದದ ನಂತರ ಬಂದಂತಹ ಇತಿಹಾಸ, ಕಾವ್ಯ, ವ್ಯಾಕರಣ, ಶಾಸ್ತ್ರ, ನಾಟ್ಯ, ನಾಟಕ, ಯೋಗ, ಈ ಕವಲು ಪಡೆದ ಭಾರತದ ಸಾಹಿತ್ಯ ಏನಿದೆ ಅದನ್ನ ರಚಿಸಿದವರು ಋಷಿಗಳು, ಅವಧೂತರುಗಳು, ಕವಿಗಳು, ಸಂತರು, ಆಚಾರ್ಯರು, ವಿದ್ವಾಂಸರು, ಏನ್ ಬೇಕಾದರೂ ಹೇಳಿ, ಅಂತೂ ಮನುಷ್ಯ ವರ್ಗದವರು ಅಥವಾ ಮನುಷ್ಯ ವರ್ಗದವರು ಅಂತ ಹೇಳಲಿಕ್ಕಾಗ್ತಕ್ಕಂಥದ್ದು ಅಂತ. ಆದ್ರೆ ಈ ಶಿವಮಹಿಮ್ನ ಸ್ತೋತ್ರದ್ದೊಂದು ಇದೆಯಲ್ಲ, ವಿಚಿತ್ರ ಅದು. ಅದನ್ನ ರಚಿಸಿದವನು ಗಂಧರ್ವ ಅಂತ. ಇದನ್ನ ಡಿಫರೆಂಟ್ ವರ್ಷನ್ಸ್ ಕತೆಗಳಿದೆ. ಆದ್ರೆ ನನಗೆ ಕೇಳಲ್ಪಟ್ಟಿದ್ದು ಈ ಕತೆ, ಮತ್ತೆ ಸಾರ ನೀವು ಯಾವುದೇ ವರ್ಷನ್ ಕೇಳಿದ್ರು ಇದೇನೆ, ಗಮ್ಯ ಇದೇನೆ. ಶಿವಮಹಿಮ್ನ ಸ್ತೋತ್ರ ಮತ್ತೆ ಪುಷ್ಪದಂತನಿಗೆ ಸಂಬಂಧಪಟ್ಟ ಹಾಗೆ ಅವನೊಬ್ಬ ಗಂಧರ್ವ, ಅವನು ಆರಾಧ್ಯ ದೈವ ಶಿವನೇ. ಅದ್ಭುತವಾದ ಕಾವ್ಯವನ್ನು ರಚಿಸಿ ತಾನೇ ಹಾಡ್ತಾ ಇದ್ದ. ಈ ಒಂದು ವಿಶಿಷ್ಟ ಏನು ಅಂದ್ರೆ, ಬೇರೆಯವ್ರ ತಂಟೆಗೆ ಹೋಗ್ತಿರ್ಲಿಲ್ಲ, ತನ್ನ ಪಾಡಿಗೆ ತಾನು ಕಾವ್ಯ ರಚಿಸೋದು, ಮತ್ತೆ ಅದನ್ನ ಮನಸೋ ಇಚ್ಛೆ ಹಾಡ್ತಕ್ಕಂಥದ್ದು ಒಂದು ಗುಣ. ನಂದನವನ ಅಂತ ಕೇಳಿರ್ತೀರ ನೀವು, ಯಾರಾದ್ರೂ ಗಂಗೋತ್ರಿ ಕಡೆ ಹೋಗಿದ್ರೆ ಅಲ್ಲಿ ಹಿಮಾಲಯದ ಭೂಭಾಗ ಏನಿದೆ, ಗಂಗೋತ್ರಿಯಿಂದ ಸುಮಾರು ಕೆಳಗೆ ಧರಾರಾಲಿ ಅಂತ ಒಂದು ಹಣ್ಣಿದೆ, ಹಳ್ಳಿ ಇದೆ. ಮೊನ್ನೆ 2025ರಲ್ಲಿ ಅದು ಕೊಚ್ಕೊಂಡು ಹೋಯ್ತು, ಹೋದ ವರ್ಷ ಸೆಪ್ಟೆಂಬರ್ ಇದ್ರ ಟೈಮಲ್ಲಿ. ಅಲ್ಲಿ ಅದ್ರ ಮೇಲ್ಗಡೆ ಹೋದ್ರೆ ಈ ನಂದನವನ ಅಂತ ಒಂದು ಭಾಗ ಉಂಟು. ಅಲ್ಲಿ ಈ ಗಂಧರ್ವರೆಲ್ಲ ಇದ್ರು ಅಂತ ಪ್ರತೀತಿ ಇದೆ. ಅಲ್ಲಿ ಮನುಷ್ಯರು ಇದ್ರು, ಗಂಧರ್ವರು ಇದ್ರು, ಕಿಂಪುರುಷರು ಇದ್ರು ಅಂತ ಕತೆ ಇದೆ, ಅಥವಾ ಹೇಳ್ತಾರೆ. ಕೆಲವೊಂದು ಐತಿಹಾಸಿಕ ಕುರುಹುಗಳು ಇದೆ ಅಂತಾನು ಹೇಳ್ತಾರೆ. ಅದೆಲ್ಲ ಇರ್ಲಿ. ಅಲ್ಲಿ ಪುಷ್ಪದಂತ ಇದ್ದ. ಅವನೇನ್ ಮಾಡ್ತಿದ್ದ ಅಂದ್ರೆ, ಪ್ರತಿನಿತ್ಯ ಈ ಬೆಟ್ಟದ ಮೇಲಿಂದ ಪಯಣ ಮಾಡಿ ಈ ಗೋಮುಖದ ಮೇಲಿನ ತಪೋವನಕ್ಕೆ ಹೋಗ್ತಾ ಇದ್ನಂತೆ. ಹೋಗಿ ಅಲ್ಲಿನ ಗಂಧರ್ವದ ಸರೋವರದಲ್ಲಿ ಮಿಂದು, ಅಂದ್ರೆ ಗೋಮುಖ ಅಂದ್ರೆ ಗಂಗೆಯ ಹುಟ್ಟುವ ಜಾಗವೇ,
ಅಲ್ಲಿಂದ ಮೇಲ್ಗಡೆ ತಪೋವನಕ್ಕೆ ಹೋಗಿ ಅಲ್ಲಿ ಸರೋವರದಲ್ಲಿ ಮಿಂದು, ಅಲ್ಲಿ ವಸಿಷ್ಠಾಶ್ರಮ ಇತ್ತು, ವಸಿಷ್ಠಾಶ್ರಮಕ್ಕೆ ಹೋಗ್ತಾ ಇದ್ದ. ಅವರ ಆಶೀರ್ವಾದ ಪಡೆದು ಸೀದಾ ಕೆಳಗಡೆ ಬಂದು ಗಂಗೋತ್ರಿಯ ಬೆಟ್ಟದ ತಪ್ಪಲಲ್ಲಿದ್ದು ಅಲ್ಲಿ ಒಂದು ಗುಹೆಯಲ್ಲಿ ಕುಳಿತು ಈ ಶಿವನ ಕುರಿತಾದ ಶ್ಲೋಕವನ್ನು ರಚಿಸ್ತಾ ಇದ್ದ. ಸುಶ್ರಾವ್ಯವಾಗಿ ಹಾಡೋದು, ಅವಂದೇ ರಚನೆ. ಸಂಜೆ ಆಗ್ತಿದ್ದಂಗೆ ಮನೆಗೆ ಹೋಗೋದು. ಹೀಗೆ ಮಾಡ್ತಿರ್ಬೇಕಾದ್ರೆ ಒಂದ್ ದಿವಸ ನಮ್ಮ ನಾರದರು ಬಂದ್ರಂತ. ಹೋಗ್ಬೇಕಾದ್ರೆ ಅವ್ರಿಗೆ ಕೇಳಿಸ್ತು, ಎಲ್ಲಿಂದ ಈ ಹಾಡು ಬರ್ತಾ ಇದೆ, ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಆ ಗುಹೆ ಹತ್ರ ಹೋಗಿ ಕಿವಿ ಕೊಟ್ಟು ನೋಡಿದ್ರು. ಅಲ್ಲಿ ಸ್ವಲ್ಪ ದೃಷ್ಟಿ ಹಾಯಿಸಿದ್ರೆ ಅಲ್ಲಿ ಓರ್ವ ಗಂಧರ್ವ ಪುಷ್ಪದಂತ ಕೂತಿದ್ದನ್ನ ಕಾಣಿಸ್ಕೊಂಡು ಆಶ್ಚರ್ಯ ಆಯ್ತಂತೆ. ಏನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದೆಯಲ್ಲ, ಇಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆಯಲ್ಲ ಅಂತ ಹೇಳಿ ಅವನನ್ನು ಮಾತಾಡಿಸಿ ಅವರಿಬ್ರು ಕುಶಲ ಸಂಭಾಷಣೆ ನಡೆಸಿ ಇಬ್ರು ವಸಿಷ್ಠರಾಶ್ರಮಕ್ಕೆ ಹೋದ್ರು ಗುರುಗಳನ್ನ. ವಸಿಷ್ಠರ ಮುಂದೆ ನಾರದರು ಹೇಳಿದ್ರು, ನಿಮ್ಮ ಶಿಷ್ಯರು ಎಂಥ ಸಂಗೀತಗಾರಪ್ಪ, ನಿಮಗೆ ಆ ಕಲ್ಪನೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ಅಂತ ಹೇಳಿ ನಾರದರು ವಸಿಷ್ಠರ ಮುಂದೆ ಪುಷ್ಪದಂತನ ಬಗ್ಗೆ ಎಲ್ಲ ಹೇಳಿದ್ರು. ಒಂದು ಸಂಗೀತ ಕಾರ್ಯಕ್ರಮನೂ ಆಯೋಜನೆ ಆಯಿತು. ಅಲ್ಲಿಗೆ ವಾಜಶ್ರವಸರು ಮತ್ತೆ ಯಾಜ್ಞವಲ್ಕ್ಯರು, ವಾಜಶ್ರವಸರ ಶಿಷ್ಯರು ಯಾಜ್ಞವಲ್ಕ್ಯರ ಸಮೇತ ಎಲ್ಲ ಅಲ್ಲಿಗೆ ಬಂದರು. ಆ ಸಮಸ್ತ ಋಷಿಗಣದ ಮುಂದೆ ಈ ಪುಷ್ಪದಂತನ ಹಾಡು ಶುರುವಾಯಿತು. ಕೇಳಬೇಕಲ್ಲ, ಗಂಧರ್ವ ಲೋಕ, ಗಂಧರ್ವದೇ ಹಾಡು, ತುಂಬಾ ಚೆನ್ನಾದ ಪ್ರಸ್ತುತಿ. ಇಡೀ ಋಷಿ ವೃಂದವೇ ತಲೆ ತೂಗಿದ್ರು. ಎಲ್ಲ ನಡೆದಿದ್ದು ವಸಿಷ್ಠರಾಶ್ರಮದಲ್ಲಿ. ಎಲ್ಲರಿಗೂ ಖುಷಿ ಆಯ್ತು, ಊಟ ಆಯ್ತು, ಎಲ್ಲ ಆಯ್ತು, ಎಲ್ಲ ಹೊರಟ್ರು. ಈ ನಾರದರು ಒಂದು ಮಾತು ಹೇಳ್ತಿದ್ರು, ಸಂಗೀತದ ಬಗ್ಗೆ ಅಪಾರ ಜ್ಞಾನ ಇದ್ದ ವಾಜಶ್ರವಸರು ಮಾತ್ರ ಏನನ್ನೂ ಆಡದೆ, ಒಂದು ಚೂರು ಅದಕ್ಕೆ ಪ್ರತಿಕ್ರಿಯಿಸದೆ ಯಾಜ್ಞವಲ್ಕ್ಯರೊಂದಿಗೆ ತಮ್ಮ ಆಶ್ರಮಕ್ಕೆ ಹೋಗ್ಬಿಟ್ರು ಅಂತ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರ ಅಂತ ನಾರದರು ಏನ್ ಮಾಡಿದ್ರು, ಈ ಪುಷ್ಪದಂತನಿಗೆ ಕರೆದ್ರು, ಕೇಳಿದ್ರು, ನೋಡಪ್ಪ, ನಿನ್ನ ಸಂಗೀತ ಅದ್ಭುತ ರೋಮಾಂಚಕ ಅನ್ನಿಸೋದ್ರಲ್ಲಿ ಸಂದೇಹ ಇಲ್ಲ, ಆದ್ರೆ ನಿನಗಿನ್ನೂ ಈ ಸಂಗೀತ ಲೋಕದಲ್ಲಿ ಎತ್ತರವೇರುವ ಅಥವಾ ತುತ್ತ ತುದಿ ಏನಾದರೂ ಮುಟ್ಟುವ ಬಯಕೆ ಅಂತ ಇದ್ರೆ ವಾಜಶ್ರವಸರನ್ನ ಒಂದ್ಸತಿ ಮಾತಾಡಿಸ್ ನೋಡು, ಅವರ ಅನುಗ್ರಹವನ್ನ ಪಡಿ ಅಂತ ಹೇಳಿ. ನಿಮಗೆ ಗೊತ್ತಾಗಬೇಕಾಗಿತ್ತು ನಾರದರಿಗೆ ಅವ್ರು ಯಾಕೆ ಇನ್ನು ಪ್ರತಿಕ್ರಿಯಿಸ್ತಾ ಇಲ್ವಲ್ಲ ಅಂತ. ಅದಕ್ಕೆ ಈ ರೀತಿ ಹೇಳ್ದ, ನೀನು ಅವರ ಅನುಗ್ರಹ ಪಡಿಬೇಕು ಅಂತ. ಈಗಾಗಲೇ ಸಮಸ್ತ ಋಷಿಗಳ ಹೊಗಳಿಕೆಯಿಂದ ಸ್ವಲ್ಪ ಒಂದು ಲೈನಲ್ಲಿ ತೀರಾ ಉಬ್ಬು ಹೋಗಿಲ್ವಂತೆ, ಒಂದು ಲೈನಲ್ಲಿ ಅಹಂ ಬಂದಿದ್ರು ಕೂಡ ಪುಷ್ಪದಂತ ಅದನ್ನ ಸ್ವಲ್ಪ ಹಾಗೆ ಸರಿ ಮಾಡಿಕೊಂಡು ವಾಜಶ್ರವಸರ ಆಶ್ರಮಕ್ಕೆ ಬಂದ್ರು. ಅವ್ರ ಕಾಲಿಗೆ ಬಿದ್ದು, ಗುರುಗಳೇ, ನನ್ನ ಸಾಹಿತ್ಯದಲ್ಲಿ ಅಪೂರ್ಣತೆ ಇದ್ದು ನನ್ನ ಸಂಗೀತದಲ್ಲಿ ದೋಷ ಇದ್ರೆ ದಯವಿಟ್ಟು ಅದನ್ನ ತಿಳಿಸಿ ಹೇಳಿ ಕಲಿಸಿಕೊಡಿ ಅಂತ ಪುಷ್ಪದಂತ ವಾಜಶ್ರವಸರ ಹತ್ರ ಹೇಳಿದರಂತೆ. ನಿಮ್ಮ ಪಾದದ ಕೆಳಗಿನ ಧೂಳಿನ ಕಣಕ್ಕಿಂತಲೂ ನಾನು ಕೆಳಗಿನವನು, ನನ್ನನ್ನು ಉದ್ಧರಿಸಿ ಅಂತ. ಪುಷ್ಪದಂತನ ಈ ವಿನಮ್ರತೆಗೆ, ಈ ಮಾತಿಗೆ ವಾಜಶ್ರವಸೆ ಮರಳಾದರು ಅಂತ. ವಾಜಶ್ರವಸ್ ಹೇಳಿದ್ರಂತೆ, ನಿನ್ನ ವಿದ್ವತ್ತಿಗೆ ಯಾರು ಬೇಕಾದರೂ ತಲೆ ತೂಗ್ಬಹುದು ಪುಷ್ಪದಂತ, ಅಂತಹ ಶಾರೀರ ಇದೆ, ಅಂತಹ ಒಳನೋಟ ಇದೆ ನಿನಗೆ, ಅಂತಹ ಅದ್ಭುತವಾದ ಸಂಗೀತಗಾರ. ಆದರೆ ನಿನ್ನ ಸಂಗೀತ ಬರ್ತಿರತಕ್ಕಂತಹದ್ದು ಒಳಗಿನ ಅನುಭಾವದ ಶೂನ್ಯದಿಂದಲ್ಲ, ಅನುಭಾವದ ನೆಲೆಯಲ್ಲಿ ಅಲ್ಲ, ಅದರ ಈ ಅಹಮ್ಮಿನ ನೆಲೆಯಲ್ಲಿಯೇ ನಿನ್ನ ಸಂಗೀತ ಬರ್ತಾ ಇದೆ ಅಂತ ಹೇಳಿದ. ಇವನಿಗೆ ಒಳ್ಳೆ ಏನಪ್ಪ ಇವ್ರು ಏನೇನೋ ಹೇಳ್ತಾ ಇದಾರಲ್ಲ ಅಂತ ಪುಷ್ಪದಂತಂಗೆ. ಶೂನ್ಯ ಅಥವಾ ಪೂರ್ಣತೆ, ಏನ್ ಬೇಕಾದ್ರೂ ಆ ಶಬ್ದಗಳನ್ನು ಉಪಯೋಗಿಸ್ಕೊಳ್ಳಿ. ಶೂನ್ಯದಿಂದ ಬಂದ ಸಂಗೀತಕ್ಕೆ ಅದು ತೆಗೆದುಕೊಂಡು ಹೋಗುವ ರೀತಿ, ಅದೊಂದು ಅಪೂರ್ವ ಶಕ್ತಿ ಮತ್ತು ಅದ್ಭುತ ಜ್ಞಾನ, ಅದನ್ನ ಪಡಿಬೇಕಲ್ಲ ಅಂತ. ಅದನ್ನು ಕೇಳಿದ ಪುಷ್ಪದಂತ ವಾಜಶ್ರವಸನ್ನ ಬಿಡ್ಲೇ ಇಲ್ವಂತೆ. ಅದು ನನಗೆ ಬೇಕು, ಅದು ನೀವೇನು ಅನುಭವ ಅಂತ ಹೇಳ್ತಾ ಇದ್ದೀರಿ, ಅದು ನನಗೆ ಬೇಕು ಅಂತ. ವಾಜಶ್ರವಸರು ಆ ವಿನಮ್ರವಾದಂತಹ ಪುಷ್ಪದಂತನನ್ನ ನೋಡಿ, ಕವಿಶ್ರೇಷ್ಠ, ನೀನಿಗೇನು ಕಾವ್ಯ ರಚಿಸಿದ್ಯಲ್ಲ, ಎಲ್ಲಿ ರಚಿಸಿದ್ ನೀನು? ನಂದನವನ ಅಂತ ಹೇಳಿದ್ವಲ್ಲ, ಆ ನಂದನವನದ ಬೆಟ್ಟದಲ್ಲಿ ನಾನು ಹೇಳ್ತಾ ಇದ್ದದ್ದು
ಕತ್ತಲಿನ ಗುಹೆಯಲ್ಲಿ ಕೂತ್ಕೊಂಡು ದಿನಾ ಹೇಳ್ತಿದ್ದೆ ಅಂತ. ನಡಿ ಹೋಗೋಣ ಅಂತ ಹೊರಟ್ರಂತೆ. ಹೊರಡುವ ದಾರಿ ಮಧ್ಯದಲ್ಲಿ ವಾಜಶ್ರವಸ್ ಹೇಳ್ತಾರೆ, ನೀನು ಎಲ್ಲಿ ಕೂತಿದ್ಯಲ್ಲ ಗುಹೆ, ಅಲ್ಲಿಯ ನಾದ ಅದರೊಂದಿಗೆ ಸೃಷ್ಟಿಯಾಗ್ತಾ ಇದೆ, ಸಂಗೀತ ಅದಾಗೆ ಬರ್ತಾ ಇದೆ ಅಂತ. ಈ ಪುಷ್ಪದಂತನಿಗೆ ಏನ್ ಹೇಳಿದ್ರು, ಸಂಗೀತ ಅದಾಗೆ ಬರುತ್ತೆ, ಅಲ್ಲೇ ಸೃಷ್ಟಿಯಾಗುತ್ತೆ, ಏನೇನೋ ಹೇಳ್ತಾ ಇದಾರೆ, ಹೇಳದ್ ನೋಡಿದ್ರೆ ನಾನು ಬರ್ದಿದ್ದ ನಾನು ಅಂತ ಹೇಳಿ. ಅವನಿಗೇನು ಅಲ್ಲಿವರೆಗೂ ಸಂಗೀತ, ಗಾಯಕ, ಶ್ರೋತೃ ಇರ್ತಾರೆ ಅಂತೆಲ್ಲ ಏನೇನೋ ಇತ್ತು. ಇವ್ರು ನೋಡಿದ್ರೆ ವಾಜಶ್ರವಸ್ರು ಹೇಳುವ ಸಂಗೀತ ಅಂದ್ರೆ ಸಬ್ಜೆಕ್ಟ್, ಗಾಯಕ, ಕೇಳಿಸ್ಕೊಳ್ಬೇಕಾಗಿದ್ದ ಶ್ರೋತೃ ಯಾವುದೂ ಇಲ್ಲದೇನೆ ಕೇವಲ ಸಂಗೀತ ಮಾತ್ರ ಇರುತ್ತೆ, ಅದು ಬಿಟ್ಟು ಇನ್ನೇನು ಇರಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ ಅಂತ ಹೇಳಿ ಋಷಿಗಳು ತಮ್ಮ ಖಾಸಾ ಶಿಷ್ಯ ಯಾಜ್ಞವಲ್ಕ್ಯ ಮತ್ತೆ ಪುಷ್ಪದಂತರು ಇಬ್ರು ಸೇರಿ ಆ ಅವನು ನಂದನವನದ ಜಾಗ ಇತ್ತಲ್ಲ, ಅಲ್ಲಿರುವ ಸರೋವರದ ದಡದಲ್ಲಿರುವ 2 ಪ್ರತ್ಯೇಕ ಬಂಡೆಗಳಲ್ಲಿ ಕುಳ್ಳರಿಸಿ ತಾವೊಬ್ಬರೇ ನೀಲಿ ಸರೋವರಕ್ಕೆ ಅರ್ಥಾತ್ ಗಂಧರ್ವ ಸರೋವರಕ್ಕೆ ಇಳಿದ್ರಂತೆ. ಅಲ್ಲೊಂದು ಗೂಢ ಮೌನ, ನಿಗೂಢ ಶಬ್ದ, ಸರೋವರದ ಶುದ್ಧ ನೀಲಿ ನೀರು, ಶಿವಲಿಂಗ ಬೆಟ್ಟದ ಬದಿಯಿಂದ, ಅಂದ್ರೆ ನೀವು ನಂದನವನದಲ್ಲಿ ನಿಂತ್ಕೊಳ್ಳಿ, ತಪೋವನದಲ್ಲಿ ನಿಂತ್ಕೊಳ್ಳಿ, ಒಂದು ಬೆಟ್ಟ ಕಾಣುತ್ತೆ, ಅದಕ್ಕೆ ಶಿವಲಿಂಗ ಬೆಟ್ಟ ಅಂತಾರೆ. ಶಿವಲಿಂಗ ಬೆಟ್ಟದ ಬದಿಯಿಂದ ಒಮ್ಮೆಲೆ ಮೇಲೆದ್ದ ಕಾರ್ಮೋಡ, ಕತ್ತಲು, ಗಾಢಾಂಧಕಾರ. ಋಷಿಗಳು ಬೊಗಸೆ ತುಂಬ ನೀರನ್ನು ಎತ್ತಿ ಹಿಡಿದು ಗಾಯತ್ರಿ ಮಂತ್ರನ ಪಠಿಸಿದ್ರಂತೆ. ಸೂರ್ಯನ ದಿಕ್ಕಿಗೆ ಅರ್ಘ್ಯ ಅರ್ಪಿಸಿದ್ರು. ಹನಿ ಹನಿ ನೀರು ಕೆಳಗೆ ಬೀಳುತ್ತಿದ್ದ ಹಾಗೆ ದಡದಲ್ಲಿ ಇದ್ವಲ್ಲ ಅಲ್ಲಿ ಇವನು ಕೂತಿದ್ನಲ್ಲ ಗುಹೆ ಇಂದ ಓಂಕಾರ ಕೆಲ್ಸಕ್ಕೆ ಶುರುವಾಯಿತು ಅಂತ. ಮುಂದೆ ಅದೇ ಧ್ವನಿ ಬೆಳೆದು 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 ಒಂದು ಅನುಭಾವಿ ಸಂಗೀತ ಆಗಿ ಈ ಯಾವ ಶಿವಮಹಿಮ್ನ ಸ್ತೋತ್ರ ರಚಿಸಿದಂತಹ ಪುಷ್ಪದಂತದ ಶ್ಲೋಕಗಳೇ ಒಂದೊಂದಾಗಿ ಆ ಗುಹೆಗಳಿಂದ ಬರಕ್ ಶುರುವಾಯ್ತು ಅಂತ ಅನುರಣಿಸಿದ್ವಂತೆ. ಪುಷ್ಪದಂತ ತಲೆ ತಿರುಗೋದೊಂದು ಬಾಕಿ. ಏನಿದು ನಾನ್ ಹೇಳ್ತಿದ್ದಲ್ವಾ, ಇದು ಎಲ್ಲಿಂದ ಬರ್ತಾ ಇದೆ ಅಂತ ಸ್ವಲ್ಪ ಸಾವಸ್ಕೊಂಡ್ರೆ ಆ ಸಂಗೀತ ಮುಗಿದು ಓಂಕಾರಕ್ಕೆ ಮರಳಿದ ಹಾಡು ಅಂತ. ಮತ್ತೆ ನಿಶ್ಶಬ್ದ. ಪುಷ್ಪದಂತ, ಯಾಜ್ಞವಲ್ಕ್ಯ ಇಬ್ಬರ ಕಣ್ಣಲ್ಲೂ ಧಾರಾಕಾರ ನೀರು. ಇದು ನಾನ್ ಹೇಳಿದ್ದು ಅನ್ಕೊಂಡ್ರೆ ಇದು ಏನಿದು ಅಂತ. ಒಮ್ಮೆಲೆ ಸರಿದ ಮೋಡ, ಕತ್ತಲು, ಋಷಿಗಳ ಕಣ್ಣಲ್ಲಂತೂ ನಿರ್ಲಿಪ್ತ ಆನಂದ. ಏನಪ್ಪ ಇದು ಅನ್ಸ್ತಂತ. ಪುಷ್ಪದಂತ ಯೋಚಿಸಿದ, ತಾನು ದಿನಾ ಇದೇ ಸರೋವರದಲ್ಲಿ ಮೇಯುತ್ತಿದ್ದೆ, ಇದೇ ಸೂರ್ಯನಿಗೆ ಅರ್ಘ್ಯ ಅರ್ಪಿಸ್ತಿದ್ದೆ, ಇದೇ ಗುಹೆ ಬಳಿ ನಿಲ್ತಿದ್ದೆ, ಆದರೆ ಇಂತಹ ಸಂಗೀತ ನನಗೆ ಯಾವತ್ತೂ ದಕ್ಕಲಿಲ್ವಲ್ಲ, ಎಲ್ಲವೂ ನಿರಾಳ ಆಗ್ತಾ ಇದೆ. ಗುರುಗಳ ಬಳಿಗೆ ಓಡ್ದ ಪುಷ್ಪದಂತ. ಅವ್ರ ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ನಿಮ್ಮ ಪ್ರೇಮ ಎಣೆ ಇಲ್ಲದ್ದು, ಇದೊಂದು ಅನುಭವವನ್ನು ನನಗೆ ದರ್ಕಿಸ್ಕೊಟ್ರಿ. ನಿಮ್ಮಂತ ಜ್ಞಾನಿಗಳಿಂದ, ಅಂದ್ರೆ ಹೇಳಿ ಕೇಳಿ ವಾಜಶ್ರವಸ್ ಜ್ಞಾನಿಗಳ ಮುಂದೆ ನಾನು ಕೇವಲ ಹುಲ್ಲು ಕಟ್ಟಿ, ಕರುಣೆಯನ್ನು ಹರಿಸಿದ್ರಿ, ನನ್ನನ್ನು ಉದ್ಧರಿಸಿ ಅಂತ ಕೇಳಿದ್ರು. ಅವನ ವಿನಮ್ರತೆಗೆ ತಲೆದೂಗಿ ಮನಸೋತ ಋಷಿಗಳು ಹೃತ್ಪೂರ್ವಕ ಹರಿಸಿದ್ರು ಅಂತೆಲ್ಲ ಇದೆ. ಶಿವಮಹಿಮ್ನ ಸ್ತೋತ್ರ ನೋಡಿದ್ರೆ ಅದು ಅರ್ಧಕ್ಕೆ ನಿಂತಿದೆ ನೋಡಿ. ಅದೇನಾಗೋಯ್ತು ಅಂದ್ರೆ, ಈ ಘಟನೆ ಆದ್ಮೇಲೆ ಪುಷ್ಪದಂತ ಮುಂದೆ ಕಾವ್ಯ ರಚನೆ ಕೈ ಹಾಕ್ಲೇ ಇಲ್ಲ ಅಂತ. ಅವನಿಗೆ ಇದು ಸರಿಯಾಗಿ ಅನಿಸ್ತಿದ್ದು ನಾನು ಮಾಡ್ತಕ್ಕಂಥದ್ದಲ್ಲ, ಇದು ಅದಾಗೆ ಆಗ್ತಾ ಇದೆ, ಅದಾದದಿಷ್ಟ ಆಗ್ಲಿ, ಇಲ್ಲದೆ ಹೋದ್ರೆ ಹೋಗ್ಲಿ ಅಂತ ಅವನು ಏನ್ ಮಾಡ್ದ ಅಂದ್ರೆ, ಸಂಗೀತ, ಶ್ರೋತೃಗಳ ಮನೋರಂಜನೆ ಇದು ಯಾವುದಕ್ಕೂ ಹೋಗ್ಲಿಲ್ಲ ಅವನು. ಅವಾಗ ಹರಿಯೋ ನದಿ ಹತ್ರ ಬಂದು ಕುತ್ಕೊಳ್ಳೋದು, ಆ ಭೋಜ ವೃಕ್ಷಗಳು ಅಂತ ಕರೀತಾರೆ ಅಲ್ಲಿರೋದು, ಆ ಪ್ರತಿ ಕ್ಷಣದಲ್ಲೂ ಕೂಡ ಆ ಗುಹೆಗಳಿಂದ ಬರ್ತಿರ್ತಕ್ಕಂಥ ಸಂಗೀತವನ್ನ ಆಲಿಸ್ತಾ ತಾನೇ ಆ ಸಂಗೀತ ಆದ ಅಂತ ಅದರಲ್ಲೇ ಇರ್ತಕ್ಕಂಥದ್ದು. ಈ ಪುಷ್ಪದಂತ ಕೊನೆಗೆ ಹೆಂಗಾಗೋಗ್ಬಿಟ್ಟ ಅಂದ್ರೆ, ಈ ಶಿವಮಹಿಮ್ನ ಸ್ತೋತ್ರದಲ್ಲಿ ಅವನು ಹೇಳ್ದ ಅಂದ್ರೆ ಯಾವ ಹಂತಕ್ಕೆ ಬಂತ ಅಂದ್ರೆ, ಇದು ನಾನು ಬರೆದಿದ್ದು ಅಂತ ಹೇಳಲೇ ಇಲ್ಲ ಅವನು. ಅದನ್ನ ನೋಡಿದ್ರೆ ನೀವು ಶಿವಮಹಿಮ್ನ ಸ್ತೋತ್ರದ ಪೀಠಿಕಾ ಭಾಗದಲ್ಲಿ ಇರಬೇಕಿದು. ಪುಷ್ಪದಂತ ಪ್ರಣೀತಂ ಅಂತ ಹೇಳಿದ್ರು ಅಂತ. ಪುಷ್ಪದಂತನದ್ದೆಂದು ಅಂತ ಹೇಳ್ತಾರೆ, ಆದ್ರೆ ಅಲ್ಲ ಅಂತ ಹೇಳ್ತಿದ್ರು, ಆದ್ರೆ ಅವನದಲ್ಲ ಅಂತ. ಅದಾಗೆ ಬಂದಿದ್ದು ಅನ್ನುವ ಸ್ಥಿತಿಗೆ ಒಬ್ಬ ಗಂಧರ್ವ ಆ ಸ್ಥಿತಿಗೆ ಬಂದ, ಅನುಭಾವಿಕ ಸ್ಥಿತಿಗೆ ಬಂದು ಅಲ್ಲಿಗೆ ನಿಂತ ಅಂತ. ಅಂದ್ರೆ ಶಕ್ತಿ ಭಗವಂತ
ಎಲ್ಲೆಲ್ಲೂ ಯಾವ್ಯಾವಾಗಲೂ ಯಾವುದೋ ಒಂದು ರೀತಿಯಿಂದ ಪ್ರಕಟಗೊಳ್ತಾ ಇರ್ತಾನೆ. ಹಾಗೆ ಅವನ ಚಿತ್ತಾರಕ್ಕೆ, ಅವನ ಮ್ಯಾನಿಫೆಸ್ಟೇಷನ್ನಿಗೆ, ಅದರಿಂದ ಬಂದಿರತಕ್ಕಂತಹ ಅಮೋಘ ಚಿತ್ರಕ್ಕೆ ನಾವು ನನ್ನದು ಅಂತ ಸೈನ್ ಹಾಕ್ಕೊಂಡು ಸಿಗ್ನೇಚರ್ ಹಾಕೊಂಡು ಹೋಗ್ತಿರ್ತೀವಲ್ಲ, ಅದನ್ನು ಕಳೆದುಕೊಂಡಂತಹ ಪುಷ್ಪದಂತ ಹೇಗಾದ ಅಂತ ಆ ಬೆಟ್ಟವನ್ನು ತೋರಿಸಿ ಇವಾಗೂ ಹೇಳ್ತಾರೆ, ಮತ್ತೊಬ್ಬ ಪುಷ್ಪದಂತನಿಗೋಸ್ಕರ ಆ ಬೆಟ್ಟ ಇನ್ನೂ ಕಾಯ್ತಾ ಇದೆ ಅಂತ. ಇದು ಒಂದು ಅನುಭಾವಿ ಸಂತ. ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಇದೆಯಲ್ಲ, ನೀನು ಯುದ್ಧ ಮಾಡ್ತೀಯೋ ಬಿಡ್ತೀಯ, ಬೇರೆ ನೀನಿಲ್ಲ ಇನ್ನೊಬ್ಬ, ನಿನ್ನ ಕೆಲಸ ಏನು? ಭವ್ಯಸವ್ಯಸಾಚಿ ನಿಮಿತ್ತ ಮಾತ್ರ ಭವಸವ್ಯಸಾಚಿ, ನೀನು ಕೇವಲ ನಿಮಿತ್ತ, ಮಾಡ್ತಿರೋದೆಲ್ಲ ನಾನು, ನನ್ನದು ಅಂದರೆ ಭಗವಂತನದ್ದು ಅಂತ. ಹೀಗಿರಬೇಕಾದ್ರೆ ಈ ಮೆಂಟಲ್ ಡಿಸಾರ್ಡರ್ ಅಂತ ನಿಂತಿರೋದು ಮೈಂಡ್ ಈಗೋ ಮೈಂಡ್ ಪ್ರಾಬ್ಲಮ್ ಇಂದ, ಅದರದ್ದೆಲ್ಲ ಸೈಡ್ ಎಫೆಕ್ಟ್ಗಳಿಂದಾಗಿ ನಾವು ಈ ಅನುಭವದ ಭಾಗವನ್ನೇ ಕಳ್ಕೊತೀವಿ. ಇದು ಯಾರಿಗಾಗಿಲ್ಲ ಹೇಳಿ? ನೀವು ಚಾಂದೋಗ್ಯಕ್ಕೆ ಹೋದರೆ ನಾರದರು ಹೇಳ್ತಾರೆ, ಇದು ಎಷ್ಟೆಲ್ಲ ಓದಿದ್ದೀನಿ, ಎಷ್ಟು ವೇದ, ಏನು ತಿಳ್ಕೊಂಡಿಲ್ಲ ಹೇಳಿ ನಾನು. 4 ವೇದದಲ್ಲೂ ನಾರದ್ರ ಬಗ್ಗೆ ಕೇಳಬೇಕಾ? ಪಾರಂಗತರು ಎಲ್ಲ ಇದ್ರೂ ಕೂಡ ನನಗೆ ಸಮಾಧಾನ ತೃಪ್ತಿ ಇಲ್ಲ ಅಂತ ಹೇಳಿ ಸನತ್ ಕುಮಾರರ ಮುಂದೆ ಕೇಳ್ತಾರೆ. ಸನತ್ ಕುಮಾರರು ಹೇಳಿದ್ದೇನು? ಇದೀಗ ನೀನು ಮಾಡ್ಬೇಕಾಗಿದ್ದೇನು? ಧ್ಯಾನಂ ಉಪಾಸ್ವ, ಚಾಂದೋಗ್ಯದ ಮಾತಿದು. ನೀನು ಇನ್ನ ಧ್ಯಾನೋಪಾಸನೆ ಮಾಡುವಂತ. ಸನತ್ ಕುಮಾರ್ ಅಷ್ಟೇ ಹೇಳಿ ನಿಲ್ಲಿಸ್ತಿಲ್ಲ, ಧ್ಯಾಯಾತೀವ ಅಂತರಿಕ್ಷಂ ಧ್ಯಾಯಾತಿ ವದ್ಯವ್ ಅಂತ. ಅಯ್ಯೋ ನರದ, ಈ ಪೃಥ್ವಿ, ಅಂತರಿಕ್ಷ, ಆಕಾಶ ಎಲ್ಲವೂ ಧ್ಯಾನ ಮಗ್ನ. ನಿನಗೆ ಹಾಗೆ ಕಾಣ್ತಾ ಇಲ್ವಾ? ಅವುಗಳಂತೆ ನೀನು ನಿಶ್ಚಿಂತ, ನಿರ್ಲಿಪ್ತ, ನಿಮಗ್ನನಾಗು. ಸತ್ಯದ ಅನುಭವ ತಾನಾಗೆ ಬರುತ್ತೆ. ಈ ವಿದ್ಯೆಗಳೇ ಅಲ್ಲ, ಈ ವಿದ್ಯೆಗಳು ನೀಡಲಾರದ್ದನ್ನ ಅವೆಲ್ಲ ನೀಡುತ್ತವೆ ಅಂತ ಹೇಳಿ. ಇದೆಲ್ಲ ಕೇಳಿದ್ಮೇಲೆ ಒಂದು ಮೂಲಭೂತವಾದ ಪ್ರಶ್ನೆ ಬರುತ್ತೆ, ಸರಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡಪ್ಪ ಅಂತ. ಅಂದ್ರೆ ಇದೆಲ್ಲ ದೊಡ್ಡ ದೊಡ್ಡ ಅನುಭವಿ ಸಂತರುಗಳದ್ದಾಯ್ತು, ಅದೆಲ್ಲ ಸರಿ, ನಮ್ಮ ಕತೆ ಏನು ಅಂತ. ನಮಗಂತೂ ಆ ಮಟ್ಟಕ್ಕೆ ಇರ್ಲಿಕ್ಕೆ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಹಾಗಿರ್ಬೇಕಾದ್ರೆ ನಾವೇನು ಅಂತ. ಅದಕ್ಕೆ ಪರಮಹಂಸರು, ರಾಮಕೃಷ್ಣ ಪರಮಹಂಸರು ಈ ಪ್ರಶ್ನೆನ ಅವರೇ ಎತ್ಕೊಂಡು ಅವರೇ ಉತ್ತರ ಹೇಳ್ತಾರೆ. ಇದು ನಾನು ಇತ್ತೀಚೆಗೆ ಎಲ್ಲ ಓದಿದ್ದು. ಎಲ್ಲಿಯವರೆಗೂ ಅನುಭವದ ಹಂತಕ್ಕೆ ಮುಟ್ಲಿಕ್ಕೆ ಕಷ್ಟ ಆಗಿರುತ್ತೋ ಅಲ್ಲಿಯವರೆಗೂ ಒಂದು ಭಾವದಲ್ಲಿ ನೆಲೆಸಿರಬೇಕು. ಆ ಭಾವ ಅದು ಭಕ್ತಿಯ ಕಡೆಗೆ ಎಳ್ಕೊಂಡು ಹೋಗುತ್ತೆ. ನಂತರ ಅದು ಒಂದು ಅನುಭವದ ಸ್ಥಿತಿಗೆ ಮುಟ್ಟಿಸುತ್ತೆ. ಕೊನೆಗೆ ಅನುಭವವೇ ಏಕಮಾತ್ರ ಅಂತಿದ್ರೂ ಕೂಡ ಭಾವ ಭಕ್ತಿ ನಮಗೆ ಅಸ್ತಿತ್ವದ ಕಣವಲ್ಲೂ ವಿನಮ್ರತೆ ಇದೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ ಅಂತ. ನಾವೇನು ಅಸ್ತಿತ್ವದ ಹೊರತಾದವರಲ್ಲ, ನಾವು ಅಸ್ತಿತ್ವವೇ. ಅಸ್ತಿತ್ವದ ಕಣವು ಕೂಡ ಕಣದಲ್ಲೂ ವಿನಮ್ರತೆ ಇದೆ. ಆ ವಿನಮ್ರತೆಯಿಂದ ನಂತರ ಭಾವದಿಂದ ಭಕ್ತಿಯಿಂದ ಈ ಅನುಭವದ ಹಂತಕ್ಕೆ ನಾವು ತಲುಪಬಹುದು ಅಂತ ಹೇಳಿ ಒಂದು ಕಡೆ ಪರಮಹಂಸರು ಹೇಳಿದ್ರು ಅಂತ ಹೇಳಿದ್ದಿದೆ. ಹೀಗಾಗಿ ಈ ಅನುಭವದ ಹಂತದಕ್ಕೆ ಹೋಗ್ಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಅಡಿಪಾಯ ಅಥವಾ ಮಾರ್ಗ ನಮಗೆ ದೊರಕಿಸ್ಕೊಡ್ಲಿಕ್ಕೆ ಆಗ್ತಕ್ಕಂಥದ್ದು ಅನ್ನೋದೊಂದು ಭಕ್ತಿ ಅಂತ. ಅದು ಒಂದು ಮಾರ್ಗ ಆಗಬಹುದು ಅಂದರೆ, ಆದರೆ ಅದು ಯಾವ ಹಂತಕ್ಕೆ ಹೋಗಬೇಕು ಅನ್ನೋದು ಒಂದು ಸಣ್ಣ ಇದಿದ್ದೀನಿ, 10 ನಿಮಿಷ ಇದೆ, ಹಾಗಾಗಿ ಪ್ರವೇಶಕ್ಕಿಂತ ಒಂದು ಸಣ್ಣ ಕತೆ. ಅದರಲ್ಲಿ ಒಬ್ಬ ಯಾರೋ ವಿದ್ವಾಂಸ ಹೊಳೆ ದಂಡೆ ಮೇಲೆ ಕುಳಿತಿದ್ದಂತೆ. ಅವನು ಸೂರ್ಯೋದಯ ಸಮಯದಲ್ಲಿ ತಾಸುಗಟ್ಲೆಗೆ ಭಗವದ್ಗೀತೆ ಪಠನೆ ಮಾಡ್ತಾ ಇದ್ದ ಅಂತ. ಚೆನ್ನಾಗಿ ಕೇಳಿಸ್ತಾ ಇತ್ತು. ಅಲ್ಲೊಬ್ಬ ನಾವಿಕ, ಅಂದ್ರೆ ಹೊಳೆ ದಂಡೆಗೆ ನಾವಿಕ ಮುದುಕ ನಿತ್ಯ ಅದನ್ನು ಕುಳಿತು ಕೇಳ್ತಾ ಇದ್ನಂತೆ ಭಗವದ್ಗೀತೆನ.
ಅದು ಪ್ರಾರಂಭ ಆಗ್ತಿದ್ದಂಗೆನೆ ಹೊಳೆಯ ನೀರಿನ ಮೇಲೆ ಕೃಷ್ಣ ಕೊಳಲು ನುಡಿಸ್ತಿದ್ದಂತಹ ನರ್ತಿಸುವ ಅನುಭವ ಆ ಮುದುಕನಿಗೆ ಆಗ್ತಾ ಇತ್ತು ಅಂತ. ಯಾವಾಗ ಭಗವದ್ಗೀತೆ ಕೇಳಿದ್ರೆ ಹಾಗೆ ಕೃಷ್ಣ ಕೊಳಲು ನುಡಿಸ್ತಾ ಇದ್ದದ್ದು ಎಲ್ಲ ನೋಡೋನ್ ಕಣ್ಣೀರು ಸುರಿಸ್ತಾ ಇದ್ದಂತೆ. ಒಂದಿನ ಯಾರೋ ಸಂತರು ಅಲ್ಲಿಗೆ ಬಂದ್ರು, ಹೊಳೆ ದಾಟೋದಕ್ಕೆ ಮುದುಕನಿಗೆ ಕೇಳಿದ್ರಂತೆ. 7-8 ಬಾರಿ ಕೂಗಿದ್ರು, ಹೆಂಗಪ್ಪ ಹೋಗೋದು, ಏನ್ ಇಲ್ಲಿ ಅವ್ನು ಮುದುಕ ಎದ್ದು ಬರ್ಲೇ ಇಲ್ಲ. ಎಷ್ಟು ಹೇಳಿದ್ರು ಬರ್ಲಿಲ್ಲ. ಇದೇನಿದು ಎಂದು ಸಂತರು ಮುದುಕನ ಹತ್ರ ಬಂದು ನೋಡಿದ್ರೆ, ಮುದುಕ ಎಷ್ಟು ಭಾವಪರವಶನಾಗಿದ್ದಾನೆ, ಧ್ಯಾನಸ್ಥನಾಗಿದ್ದಾನೆ ಅಂದ್ರೆ ಅವ್ನ ಕಣ್ಣಿನಿಂದ ಆನಂದ ಬಾಷ್ಪ ಹರಿತಾ ಇದೆ. ಭಗವದ್ಗೀತೆ ಕೇಳ್ತಾ ಕೃಷ್ಣನೇ ಮುಂದೆ ಇದ್ದಾನೆ ಅಂತ ಭಾವಿಸ್ಕೊಂಡಿದ್ದಾನೆ. ಸರಿ, ಇವನ್ ಮಾತಾಡ್ಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತಂದು ಅಲ್ಲಿ ಗ್ರಂಥ ಪಠಣ ಮಾಡ್ತಾ ಇದ್ರಲ್ಲ, ಹೇಳ್ತಾ ಇದ್ರಲ್ಲ ಭಗವದ್ಗೀತೆ, ಅವ್ರ ಹತ್ರ ಹೋದ್ರೆ ಅವ್ರ ತಕ್ಷಣ ಓದದೆ ನಿಲ್ಲಿಸ್ಬಿಟ್ರಂತೆ. ಪಂಡಿತ ಕೇಳಿದಂತೆ, ಯಾಕಪ್ಪ ನಿಲ್ಲಿಸ್ದಿ ಅಂತ. ಇಲ್ಲ ಸಂತ್ರೆ, ನೀವು ಬಂದಿದ್ದು ಸಪ್ಪಳ ಆಯ್ತು, ಅದಕ್ಕೆ ನೀವು ಬಂದ ತಕ್ಷಣ ನಿಲ್ಲಿಸ್ದೆ ಅಂತ. ಅವಾಗ ಅವ್ರು ಕೇಳಿದ್ರಂತೆ, ನೀವು ಎಷ್ಟು ವರ್ಷಗಳಿಂದ ಪಠಿಸ್ತಾ ಇದ್ದೀರಾ ಇದನ್ನ ಅಂತ. 20 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಈ ಮುದುಕ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದಾನೆ ಅಂತ ಕೇಳಿದ್ರಂತೆ. ಅವನು ಅವಾಗಿಂದನೇ ಕೇಳ್ತಾ ಇದ್ದಾನೆ ಅಂತ. ಅವಾಗ ಸಂತರ ಅಂದ್ರಂತೆ, ಪಂಡಿತ್ರೆ, ನಿಮ್ದು ಗಿಳಿಪಾಠ, ಆ ಮುದುಕನದ್ ನೋಡಿ ಹೃದಯ ಪಾಠ. ನೀವು ಬರೀ ಬಾಯಲ್ಲಿ ಹೇಳಿದ್ರಿ, ಆತ ಅದನ್ನ ಅನುಭವಿಸ್ತಾ ಇದ್ದಾನೆ. ಅವನಿಗೆ 7-8 ಸಲ ಕೂಗಿದ್ರು ಅವ್ನು ನನ್ನ ಕಡೆ ತಿರುಗು ನೋಡ್ಲಿಲ್ಲ, ಆನಂದ ಬಾಷ್ಪದಲ್ಲಿ ಮುಳುಗಿದಾನೆ. ನಾ ಇನ್ನು ನಿಮ್ಮ ಹತ್ರ ಬಂದೇ ಇಲ್ಲ, ಆಗ್ಲೇ ನೀವು ಆಗ್ಲೇ ಪುಸ್ತಕ ಮುಚ್ಚಿಟ್ಟು ಬನ್ನಿ 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 ಅಂತ ಇದ್ದೀರಾ. ಇದು ಭಾವ ಮತ್ತೆ ಕೇವಲ ಪಠಣ ಅಂದ್ರೆ ಒಂದು ಮೈಂಡ್ ಫ್ರೇಮು, ಒಂದು ಭಾವದ ಫ್ರೇಮಿಗಿರೋ, ಇದನ್ನ ಪ್ಲೇನ್ ಅಂತ ಕರೀತಾರೆ, ಮತ್ತೊಂದು ಇರುತ್ತೆ ಅಂತ. ಈ ಭಾವದ ಲೋಕಕ್ಕೆ ಪ್ರವೇಶ ನಾರದ ಭಕ್ತಿ ಸೂತ್ರ. ಅನುಭಾವಕ್ಕೆ ದಾರಿ, ಹೆದ್ದಾರಿ, ಮತ್ತೆ ಭಾವದ ಲೋಕಕ್ಕೆ ಇದು ಕಳ್ಕೊಂಡು ಹೋಗುತ್ತೆ. ಭಕ್ತಿ ಸೂತ್ರ ಎಲ್ಲೂ ಕೂಡ ನೀವು 3 ನಾಮ ಉದ್ದ ಹಾಕಿ ಅಡ್ಡ ಹಾಕಿ ದಿನನಿತ್ಯ ಪೂಜೆ ಮಾಡಿ ಆ ಥರದ್ದೆಲ್ಲ ಹೇಳೋದಿಲ್ಲ. ಶಾಂಡಿಲ್ಯ ಭಕ್ತಿ ಸೂತ್ರ ಅಂತ ಇನ್ನೊಂದು, ಇದೇ ಥರದಾದ ಇನ್ನೊಂದು ಭಕ್ತಿ ಸೂತ್ರ ಇದೆ. 100ಕ್ಕೂ ಹೆಚ್ಚು ಸೂತ್ರಗಳು. ಅದೇ ಥರ ಈ ಶಾಂಡಿಲ್ಯ ಭಕ್ತಿ ಸೂತ್ರ, ಅದ ನಂತರ ನಾರದ ಭಕ್ತಿ ಸೂತ್ರ, ಇದು 12ನೇ ಶತಮಾನದ ಆಸುಪಾಸಿನಲ್ಲಿ ಬಂದಿದ್ದು ಅಂತಲೂ ಇದೆ. ಮಹರ್ಷಿ ನಾರದರಲ್ಲ, ಇವನೊಬ್ಬ ನಾರದ ಋಷಿಗಳು ಅಂತ. ಭಕ್ತಿಯ ಮಾರ್ಗದಲ್ಲಿ ಮಿಂದೆದ್ದು ಮುಳುಗಿ ಹೋದಂತಹ ಮಹಾನ್ ನಾರದ ಮಹರ್ಷಿಗಳು ಸರಿಸುಮಾರು 84 ಸೂತ್ರಗಳಲ್ಲಿ ವಿಹಂಗಮವಾಗಿ ಮನಮುಟ್ಟುವಂತೆ, ಭಕ್ತಿಯಲ್ಲೇ ಮುಳುಗೆದ್ದೇಳುವಂತೆ ಸೂತ್ರಗಳನ್ನು ರಚಿಸಿದ್ದಾರೆ. ಭಗವದ್ಗೀತೆಯ 12ನೇ ಅಧ್ಯಾಯ ಮತ್ತು ಈ ಸೂತ್ರ ಒಟ್ಟೊಟ್ಟಿಗೆ ಓದ್ತಾ ಇದ್ದರೆ ಏನೋ ಒಂದು ಚೂರು, ಅಂದ್ರೆ ಯಾರ ಹೇಳಿದ್ರೆ ನಿಮಗೆ ಭಕ್ತಿ ಶ್ರದ್ಧೆ ಇಲ್ಲ ಅಂದರೆ ತುಂಬ ಸಂತೋಷ ಪಡಬೇಕು. ಭಕ್ತಿ ಗಮ್ಯ ಅಂತಾರೆ, ಕೊಟ್ಟ ಕಡೆದು. ಭಕ್ತಿ ಸಿಗಬೇಕು ಅಂದರೆ ನೀವು ಎಷ್ಟೋ ದೊಡ್ಡ ಮಟ್ಟದ ಸಾಧನೆ ಆಗಿರಬೇಕು ಅಂತ. ಭಕ್ತಿಯೇ ಮಾರ್ಗ ಮತ್ತು ಭಕ್ತಿಯೇ ಗಮ್ಯ. ಸೊ ಭಕ್ತಿಯ ಬಗ್ಗೆ ಹಂತ ಹಂತವಾಗಿ ಮುಂದಿನ ವಾರಗಳಲ್ಲಿ ನೋಡೋಣ. ನಾರದರು ಏನು ಮಾಡಿದ್ದಾರೆ, ಇಲ್ಲಿ ಅನೇಕ ಯೋಗಗಳ ಬಗ್ಗೆ, ಅಂದರೆ ನೀವು ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಎಲ್ಲ ಯೋಗಗಳಂತೆ ಭಕ್ತಿ ಯೋಗನೂ ಒಂದು ಅಂತ ಹೇಳ್ತಾ ಶಿಷ್ಯಂದ್ರನ್ನೆಲ್ಲ ಕೂಡಿಸ್ಕೊಂಡು ಒಂದು ಮರದ ಕೆಳಗಡೆ ನಾರದರು ಕೂತಿದ್ದಾರೆ. ಶಿಷ್ಯರು ಅನೇಕ ಪ್ರಶ್ನೆಗಳೊಂದಿಗೆ ನಾರದ ಹತ್ರ ನಿಂತಿದ್ದಾರೆ. ಏನದು ಭಕ್ತಿ, ನೀವು ಏನು ಬಗ್ಗೆ ಹೇಳ್ತಾ ಇದ್ದೀರಾ, ಆ ಯೋಗ ಅಂದರೆ ಏನದು, ಅದು ನಮಗೂ ಸಿಗುತ್ತೆ ಅಂತ ಹೇಳಿ ಈ ಶಿಷ್ಯರ ಪ್ರಶ್ನೆಗಳಿಗೆ ಹೇಳಲಿಕ್ಕೆ ನಾರದರು ತಯಾರಾಗಿದ್ದಾರೆ. ಜ್ಞಾನ ಯೋಗ ಕೆಲವೊಂದು ಬರಿಗೆ, ಅದಕ್ಕೆ ಬೇಕಾದಂತಹ ಒಂದು ಕರ್ಮ ಅಥವಾ ವಾಸನೆ ಅತ್ಯಂತ ಕಡಿಮೆ ಸ್ತರದಲ್ಲಿದ್ದು ಭಗವದ್ ಕೃಪೆ, ಅಷ್ಟು ಸುಲಭಕ್ಕೆ ಸಿಕ್ಕದಂಥದ್ದಲ್ಲ ಅಂತ. ಇನ್ನು ಕರ್ಮಯೋಗ, ನಾವು ಮಾಡುವ ಕರ್ಮವೆಲ್ಲವೂ ಆರಾಧನೆಯೇ ಆಗಿರಬೇಕು ಅಂತ. ಎಲ್ಲಿ ಕಷ್ಟ, ಎಲ್ಲವೂ ಅಲ್ಲಿಗೆ ಕರ್ಕೊಂಡು ಹೋಗೋದಿದ್ರು ಅದಕ್ಕೆ ತನ್ನದೇ ಆದಂತಹ ಕಷ್ಟ ನಷ್ಟ ಎಲ್ಲ ಇದೆ. ಹಾಗಂತ ಹೇಳಿ ಭಕ್ತಿ ಮತ್ತು ಕರ್ಮ ಬೇರೆ ಬೇರೆ ಅಂತಲ್ಲ, ಎಲ್ಲ ಒಂದೊಂದೊಂದು ಒಳಗೊಂಡಿರ್ತಕ್ಕಂಥದ್ದು ಅಂತ.
ಹೀಗೆ ಹೇಳಬೇಕಾದ್ರೆ ಯೋಗ ಅಂದರೆ ಸಿದ್ಧಿಯೂ ಹೌದಾ, ಅದು ಒಂದರ್ಥ. ಯೋಗ ಅಂದರೆ ಸಾಧನೆಯೂ ಹೌದು ಒಂದರ್ಥ. ಈ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಯೋಗ ಅಂದರೆ ಯೂನಿಯನ್ ಅಂತೆಲ್ಲ, ಆ ಅರ್ಥದಲ್ಲಿ ಇಲ್ಲಿ ಇಲ್ಲ. ಭಕ್ತಿ ಸೂತ್ರ, ಭಕ್ತಿ ಸಾಧನ, ಯೋಗ ಸಾಧನ, ಇದು ಸಾಧನಾ ಮಾರ್ಗವೂ ಹೌದು. ಹಾಗಾಗಿ ಸಾಧಕರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಅಂದರೆ 60-70 ನಂತರ ಕೈಕಾಲಾಡದಲೇ ವಿಶ್ರಮ ಸ್ಥಿತಿಯಲ್ಲೇ ಇದ್ದಾಗ ಹೇಳ್ತಕ್ಕಂಥದ್ದು ಅಂತನೂ ಅರ್ಥವಲ್ಲ. ಇದು ಹಾಗೆ ನೋಡಿದ್ರೆ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯೋಗ ಸಾಧನೆ ಶುರುವಾಗಬೇಕು ಅಂತ. ಹಾಗಂತ ಅರ್ಥ ವಯಸ್ಸಾದವ್ರು ಮಾಡಬಾರ್ದು ಅಂತೆಲ್ಲ ಹೇಳ್ತಿಲ್ಲ. ಅಂದ್ರೆ ಇವೆಲ್ಲ ವಯಸ್ಸಾದವರಿಗೆ ಅಂತ ಅಷ್ಟೇ ಅಲ್ಲ ಅಂತ. ಅನೇಕ ಅತ್ಯುತ್ತಮ ಅಂಶಗಳನ್ನು ಒಳಗೊಂಡಂತೆ ಇದೆ. ಇದನ್ನ ಮುಂದಿನ ವಾರದಿಂದ ಶುರು ಮಾಡೋಣ. ಒಂದೊಂದೇ ಸೂತ್ರವನ್ನ ಹೇಳಿ ಹೊರಟಿದ್ದಿಷ್ಟೇ. ಅನುಭವದ ನೆಲೆ ಭಕ್ತಿ ಸೂತ್ರದ ಸಾರಾಂಶ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ಒಂದು ಫ್ರೇಮ್ ವರ್ಕ್ ಏನಿರಬೇಕು ಅನ್ನೋದಕ್ಕೆ ಇಷ್ಟು ಪೀಠಿಕೆ. ನಮ್ಮಲ್ಲೊಂದು ಗಾದೆ ಹೇಳ್ತಾ ಇದ್ರು, ಹೂರ್ಣಕ್ಕಿಂತ ತೋರಣನೇ ಜಾಸ್ತಿ ಆಯ್ತು ಅಂತ. ಇವತ್ತು ಹಂಗೆ ಆಯ್ತಾ ಅಂತ. ಭಕ್ತಿ ಸೂತ್ರಕ್ಕಿಂತ ಇಂಟ್ರೊಡಕ್ಷನ್ನೇ 1 hour ಆಗೋಯ್ತು. ಇಷ್ಟಕ್ಕೆ ನಿಲ್ಸೋಣ. ಆಗಲೇ 7 ಗಂಟೆ ಅಂತ ನನ್ನ ವಾಚಲ್ಲಿ 7 ತೋರಿಸ್ತಾ ಇದೆ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದ ಶ್ರೀರಂಜನ್ ಅವರೇ, ಬಹಳ ಚೆನ್ನಾಗಿತ್ತು ಪೀಠಿಕೆ. ಭಕ್ತಿ ಸೂತ್ರಕ್ಕೆ ಅಡಿಪಾಯ ಅನುಭಾವನೆ ಅಂತ ಹೇಳಿದ್ರಿ, ಬಹಳ ಚೆನ್ನಾಗಿತ್ತು. ವಿನಮ್ರದಿಂದ ಭಾವದಿಂದ ಭಕ್ತಿ, ಈ ಭಕ್ತಿಯಿಂದ ನಾವು ಅನುಭವದ ಹಂತಕ್ಕೆ ಹೋಗ್ತೀವಿ ಅಂತ ಇವೆಲ್ಲ ವಿಚಾರಗಳು ಬಹಳ ಚೆನ್ನಾಗಿತ್ತು. ಮುಂದಿನ ವಾರದಲ್ಲಿ ಮತ್ತೆ ಭಕ್ತಿ ಸೂತ್ರದ ಹೆಚ್ಚಾಗಿ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಯಾರು ಏನಾದ್ರು ಹೇಳಕ್ ಇಷ್ಟಪಟ್ಟರೆ ಹೇಳ್ಬೋದು. ಶ್ರೀರಂಜನ್ ಇವತ್ತು ಹೇಳಿದ್ ಬಹಳ ಅದ್ಭುತವಾಗಿತ್ತು. ಶ್ರೀರಂಜನ್ ಹೇಳ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಪುಷ್ಪದಂತಾನೆ ಬಂದು ಹೇಳ್ತಾ ಇದ್ದ ಅಂತ ನನಗೆ ಅನ್ನಿಸ್ತಪ್ಪ. ಈಗ ಅದು ಆ ರೀತಿಯ ಒಂದು ಅನುಭವ ಆಯ್ತು. ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದಿನ ಕವಿಗಳಲ್ಲಿ ಹೇಗೆ ಹೊರಹೊಮ್ಮುತ್ತೆ ಅಂತ ತುಂಬಾ ಉತ್ಸುಕತೆ ಇದೆ. ಬಹಳ ಚೆನ್ನಾಗಿತ್ತು. ಧನ್ಯವಾದ. ಇಲ್ಲ, ಅವರ ಪೀಠಿಕೆನಲ್ಲಿ ಒಂದು ಅನುಭವದ ಭಾವನೆ ತಂದುಕೊಟ್ರು ಅಂತಾನೆ ಹೇಳ್ಬೋದು. ಯಾರು ಏನಾರು ಹೇಳಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಇಲ್ಲಾಂದ್ರೆ ಮುಗಿಸೋಣ ಸ್ವಲ್ಪ. ಶ್ರೀರಂಜನ್ ಅವ್ರೆ ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿತ್ತಪ್ಪ. ಪೀಠಿಕೆ ಒಳಗೇನೆ ನೀವು ಸಂಪೂರ್ಣ ಆಕರ್ಷಣೆ ಕಂಡು ಬಂತು. ಇನ್ನು ಮುಂದಿನ ಇದರಲ್ಲಿ ಇನ್ನೂ ಹೆಚ್ಚಾಗಿ ಇದರ ಒಂದು ಸ್ವಾದವನ್ನ ನಾವು ಸವಿಬಹುದು ಅಂತ ಹೇಳಿ ನಿಮಗೆ ವಂದನೆಗಳು. ಧನ್ಯವಾದಗಳು. ಮತ್ತೆ ಯಾರು ಮಾತಾಡ್ತೀರಾ? ಇಲ್ಲಾಂದ್ರೆ ಮುಗಿಸ್ತೀನಿ. ಶ್ರೀರಂಜನ್ ನಮಸ್ತೆ. ನಮಸ್ತೆ. ತುಂಬಾ ಚೆನ್ನಾಗಿತ್ತಪ್ಪ. ಈ ಒಂದೊಂದು ಇದ್ರಲ್ಲೂ ಆ ರಂಗೋಲಿ ಇದನ್ನ ಪ್ರಾರಂಭ ಮಾಡಿದ್ರಿ. ಇದ್ರಲ್ಲೂ ನಮ್ಮ ದೇಹಾಭಿಮಾನ ಹೇಗ್ ಜಾಗೃತ ಆಗ್ತಾ ಹೋಗುತ್ತೆ ಅಂತ ಎಲ್ಲಾದ್ರಲ್ಲೂ ಹಾಗೆ ಮುಂದೆ ಮುಂದೆ ಹೋಗಿ ಪ್ರತಿಯೊಂದು ಏನ್ ಮಾಡಿದ್ರು ನಾವು ಬರೇ ದೇಹ ಇದ್ರಲ್ಲೇ ಇರ್ತೀವಿ ಅನ್ನೋದನ್ನ ಬಹಳ ಮನ ಮುಟ್ಟೋ ಹಾಗಿತ್ತು ನೀನು ಅದನ್ನ ಹೇಳಿದ್ದು. ಅಷ್ಟು ಅದನ್ನ ನಾವು ಎಷ್ಟೋ ತಿಳ್ಕೊಂಡ್ರೆ ಸಾಕು ಅಂತ ನಂಗಂತೂ ತುಂಬಾ ಮನಸ್ಸಿಗೆ ನಾಡ್ತಪ್ಪ. ಬಹಳ ಧನ್ಯವಾದಗಳು. ನಮ್ಗೆ ಅದು ತಿಳಿದನೇ ಉತ್ಪತ್ತಿ ಆಗ್ಬಿಡುತ್ತೆ. ನಾನು ಚೆನ್ನಾಗಿ ಮಾಡಿದೆ ಅಡಿಗೆಯಿಂದ ಅಡಿಗೆನೂ ತಗೋಬೋದು ನಾವು. ಎಲ್ಲ ವಿಚಾರದಲ್ಲೂ ನಮಗೆ ಗೊತ್ತಿಲ್ಲದಲ್ಲೇ ನಾನು ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಬಹಳ ಸಾಧನೆನೇ ಬೇಕು. ಇದನ್ನ ಕಳ್ಕೊಳ್ಳೋಕ್ಕೆ ನಾವು ಈ ಅಹಂ ಅನ್ನೋದು ಅಷ್ಟು ಸುಲಭ ಅಲ್ಲ ಕಳ್ಕೊಳ್ಳೋದು. ಮನುಷ್ಯನಿಗೆ ಬಹಳ ನಿರಂತರವಾದ ಸಾಧನೆಯಲ್ಲಿ ಇದ್ರೇನೆ ಸಾಧ್ಯ ಅಂತ ನಾನಂತೂ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿಕ್ಕ ಕೆಲಸದಿಂದನೂ ಅದು ಬಂದ್ಬಿಡುತ್ತೆ ನಮಗೆ. ನನ್ನಷ್ಟು ಯಾರು ಮಾಡಲ್ಲ ನೋಡಿ. ಇದು ಚೆನ್ನಾಗಿ ಹೇಳಿದ್ರು ರಂಜನ್ ಅವರು. ಈ ಮೈಂಡ್ ಫ್ರೇಮ್ ವರ್ಕ್ ಅನ್ನೋದನ್ನ ಸ್ಟೇಟಸ್ ಹಾಕೊಳ್ಳೋದು, ತೋರಿಸ್ಕೊಳ್ಳೋದು, ಇವೆಲ್ಲವೂ ಅಹಂಕಾರಕ್ಕೆ ಕಾರಣ ಅಂತ. ಅದು ಬಂದ್ಬಿಡುತ್ತೆ. ಅದು ಮನುಷ್ಯನ ಸಾಮಾನ್ಯ ಗುಣ ಆಗ್ಬಿಟ್ಟಿದೆ. ಅದನ್ನ ಕಳ್ಕೊಳ್ಳೋದಿರೋದೇ ದೊಡ್ಡ ಸಾಧನೆ. ಅದಕ್ಕಿಂತ ಸತ್ಸಂಗ ಬೇಕು, ಇಂಥವರಿಂದ ಪ್ರವಚನಗಳು ಬೇಕು, ಅದೆಲ್ಲ ಮನನ ಆಗ್ಬೇಕು, ನಾವು ಅಳವಡಿಸ್ಕೋಬೇಕು, ಅದರ ಆಳ ಅಗಲ ಅರ್ತು ನಡ್ಕೊಂಡು ಹೋಗ್ಬೇಕು. ಅವಾಗೇ ಸಹ ಸಾಧ್ಯ.
ಇದು ಎಷ್ಟು ಜನ್ಮದಲ್ಲಿ ನಾವು ಪುಣ್ಯನೋ ಈ ಥರ ಸತ್ಸಂಗ ಪಡೆದಿದ್ದೀವಿ. ಇದನ್ನ ನಾವು ಪಾಲಿಸ್ಕೊಂಡ್ರೆ ಮುಂದಿನ ಜನ್ಮದಲ್ಲೂ ಅದು ನಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಯಾವತ್ತೋ ಒಂದಿನ ಸಾಧನೆ ಪೂರ್ಣತೆಯಲ್ಲಿ ಸಂಪೂರ್ಣ ಆಗುತ್ತೆ ಅಂತ ಹೇಳ್ಬೋದು. ಯಾರು ಇಲ್ಲ ಅಂದ್ರೆ ನಾನು ಮುಗಿಸ್ತಾ ಇದ್ದೀನಿ. ಶ್ರೀರಂಜನ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತೆ ಮುಂದಿನ ಕಂತಿನಲ್ಲಿ ಭಕ್ತಿ ಸೂತ್ರದ ಮುಂದಿನ ಹಂತಗಳನ್ನು ಕೇಳಕ್ಕೆ ನಾವೆಲ್ಲ ಉತ್ಸಾಹಕತೆಯಿಂದ ಕೂಡಿರ್ತೀವಿ. ತಮಗೆ ವಂದನೆಗಳು, ಎಲ್ಲರಿಗೂ ಸಹ ವಂದನೆಗಳು. ಒಂದು ಶಾಂತಿ ಮಂತ್ರದಿಂದ ನಾನು ಮುಗಿಸ್ತಾ ಇದ್ದೀನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶಂಕರಲಿಂಗ. ಎಲ್ಲರಿಗೂ ನಮಸ್ಕಾರ.